ಸ್ಮೃತಿಪುರಾಣಾನಾಂ ಆಲಯಂ ಕರುಣಾ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಮೂರ್ತಿರೇ ನನ್ನ ತನಕ ನೀವು ಸುಷುಪ್ತಿ ವಿಚಾರ ಕೇಳ್ತಾ ಇದ್ರಿ ಅಲ್ವಾ? ಅಲ್ಲೇನಿದೆ? ನ ಕಂಚನ ಕಾಮಂ ಕಾಮೀತೆ ನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ಅವನು ಪ್ರಜ್ಞಾನಘನನು, ಆನಂದ ಭುಕ್. ಬಹಿಷ್ಪ್ರಜ್ಞಾ ಅಂತಃಪ್ರಜ್ಞಾ ಪ್ರಜ್ಞಾನಘನ, ಅದೊಂದು ಸಾಲು ಗೊತ್ತಲ್ಲ. ಸ್ಥೂಲ ಭುಕ್, ಪ್ರವಿವಿಕ್ತ ಭುಕ್, ಆನಂದ ಭುಕ್, ಇದೊಂದು. ವೈಶ್ವಾನರ ತೇಜಸ ಪ್ರಾಜ್ಞ, ಜಾಗೃತ ಸ್ಥಾನ, ಸ್ವಪ್ನ ಸ್ಥಾನ, ಸುಷುಪ್ತ ಸ್ಥಾನ, ಗೊತ್ತಾಯ್ತಲ್ಲ. ಈಗ ಇಲ್ಲಿ ಬಹಳ ವಿಚಿತ್ರವಾಗಿರೋದೇನೆಂದರೆ, ಸುಷುಪ್ತಿನಲ್ಲಿ ತನ್ನ ವ್ಯಕ್ತಿತ್ವನೇ ಬಿಟ್ಟು ಹೋಗುತ್ತೆ. ತನ್ನ ವ್ಯಕ್ತಿತ್ವ ಅಂದರೆ ಆ ವ್ಯಕ್ತಿತ್ವ ಯಾವುದರಿಂದ ಬಂದಿದೆ? ಜಾಗೃತ ಸ್ವಪ್ನಗಳ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವ ಯಾವುದರಿಂದ ಇರೋದು? ಶರೀರ, ಮನಸ್ಸು, ಬುದ್ಧಿಗಳಿಂದ ಬಂದಿದೆ. ಶರೀರ ಹಂಚ್ಕೊಂಡು ನಾನು ಗಂಡಸೋ, ನಾನು ಹೆಂಗಸೋ, ನಾನು ಬುದ್ಧಿವಂತ, ದಡ್ಡ, ನಾನು ಕುರುಡ, ನಾನು ಸರಿಯಾಗಿ ನೋಡಬಲ್ಲೆ ಇತ್ಯಾದಿಯಲ್ಲೇ ವ್ಯಕ್ತಿತ್ವ ಬರುತ್ತೆ. ಇವಾಗ ಯಾವ ಉಪಾಧಿಗಳೂ ಇಲ್ಲದೆ ಇರೋದ್ರಿಂದ ಅಲ್ಲಿ ಈ ವ್ಯಕ್ತಿತ್ವಕ್ಕೆ ಅವಕಾಶವಿಲ್ಲ. ಬಲ್ಲ ಅವ್ರು ಬರಲ್ಲ, ಅವ್ರು ಬರಲ್ಲ, ಆ ವ್ಯಕ್ತಿತ್ವಕ್ಕೆ ಅವಕಾಶವಿಲ್ಲ. ಅಲ್ಲಿ ವ್ಯಕ್ತಿತ್ವಕ್ಕೆ ಅವಕಾಶವಿಲ್ಲದೆ ಇದ್ರೂ ನಾನಿರೋದು ನನಗೆ ಗೊತ್ತು ಅಲ್ವೇ? ಹಾಗಿದ್ರೆ ವ್ಯಕ್ತಿತ್ವ ಬಂದಿರೋದು ಸುಮ್ಮನೆ ಉಪಾಧಿ ಸಂಬಂಧದಿಂದ ನಾನು ಅಂದ್ಕೊಂಡಿರೋದಷ್ಟೇನೋ ಸ್ಪಷ್ಟ ಅಲ್ವಾ? ಇವಾಗ ಅಲ್ಲಿ ಹಾಗಿದ್ರೆ ಈ ವ್ಯಕ್ತಿತ್ವ ಎಲ್ಲಿ ಹೋಯಿತು ಅಂತ. ವ್ಯಕ್ತಿತ್ವ ಒಂದು ಅರ್ಧದಲ್ಲಿ ನಾವು ಹೋಗಿದೆ ಅಂತ ಹೇಳ್ಬಿಡ್ಬೋದು. ಇವಾಗ ಇನ್ನೊಂದು ಅರ್ಧದಲ್ಲಿ ಹೋಗಿಲ್ಲ ಅಂತ ಹೇಳಬೇಕು. ನೋಡಿ, ಯಾವ ಅರ್ಥದಲ್ಲಿ ಹೋಗಿದೆ ಅಂತ ನೋಡಿದ್ರೆ ಎಚ್ಚರಿಕೆ ಅಂತ ಗಮನಿಸಿ. ನನ್ನ ವ್ಯಕ್ತಿತ್ವ ಮೂಲಭೂತವಾಗಿ ಜ್ಞಾತ, ಕರ್ತ, ಭೋಕ್ತ ಅಂತ ತಾನೇ ಇದೆ. ಜ್ಞಾತ ಅಂದ್ರೆ ಏನು? ಅಂದರೆ ತಿಳ್ಕೊಳ್ತಾ ಇದ್ದೀನಿ, ಅರ್ಥವಾಗ್ತಾ ಇದೆ ಅಥವಾ ಅರ್ಥವಾಗ್ತಾ ಇಲ್ಲ, ಗೊತ್ತಾಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ, ಎರಡೇ ತಾನೆ. ಭೋಗದ ವಿಷಯದಲ್ಲಿ ಭೋಗಿಸ್ತಾ ಇದ್ದೀನಿ ಅಥವಾ ಇಲ್ಲ, ಮಾಡ್ತಾ ಇದ್ದೀನಿ ಅಥವಾ ಮಾಡ್ತಾ ಇಲ್ಲ, ಇದಾದ ವ್ಯಕ್ತಿತ್ವ ಮೂಲಭೂತವಾಗಿ. ಈಗ ಅಲ್ಲಿ ನೋಡಿದ್ರೆ ತಿಳ್ಕೊಳ್ತಾ ಇದ್ದೀನಿ ಅನ್ನೋದು ಇಲ್ಲ, ತಿಳ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲ. ಹೌದಾನೆ? ಚೆನ್ನಾಗಿ ಗಮನಿಸಿ. ಆನಂದವನ್ನು ಭೋಗಿಸ್ತಾ ಇದ್ದೀನಿ ಅಂತಲೂ ಇಲ್ಲ, ಭೋಗಿಸ್ತಾ ಇಲ್ಲ ಅಂತಲೂ ಇಲ್ಲ, ಎರಡೂ ಇಲ್ಲ. ಸ್ಪಷ್ಟವಾಗಿದೆ ಅಲ್ವಾ ಈ ಮಾತು? ಆದ್ದರಿಂದ ನನ್ನ ವ್ಯಕ್ತಿತ್ವ ಇಲ್ವೇ ಇಲ್ಲ ಅಂತ ಅರ್ಥ. ನಾನು ಒಬ್ಬನೇ ಇದ್ದರೆ ನನ್ನ ವ್ಯಕ್ತಿತ್ವ ಇಲ್ವೇ ಇಲ್ಲ ಅಂತ ಅರ್ಥ. ಆದರೆ ಇನ್ನೊಂದು ಅರ್ಥದಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ ಅಂದರೆ, ನಾನು ಹೇಳೋದೆ ಅದು ಎದ್ದು ಕೂಡಲೇ ಸುಖವಾಗಿ ನಿದ್ದೆ ಮಾಡಿದೆ, ಏನೂ ಗೊತ್ತಾಗಲಿಲ್ಲ ಅಂತೀನಿ.
ಏನೂ ಗೊತ್ತಾಗಲಿಲ್ಲ ಅಂದರೆ ಆ ಸಮಯದಲ್ಲಿ ನನಗೇನೂ ಗೊತ್ತಾಗಲಿಲ್ಲ ಅಂತ ತಾನೇ ಅರ್ಥ. ಅದಕ್ಕೆ ನಾನು ಭೋಗಿಸ್ದೆ ಆನಂದವನ್ನು ಅಂದರೆ ಆ ಸಮಯದಲ್ಲಿ ಆನಂದಿಸೆ ಅಂತ ತಾನೇ ಅರ್ಥ. ಅದಕ್ಕೆ ಅಲ್ಲಿಗೆ ನನ್ನ ಎಚ್ಚರಿಕೆ ದೃಷ್ಟಿಯಿಂದ ನಾನು ನೋಡಿದ್ರೆ ಆವಾಗ ನಾನು ಜ್ಞಾತ ಭೋಕ್ತ. ಹಾಗೇನೆ ನಾನೇನೂ ಮಾಡ್ತಾ ಇರಲಿಲ್ಲ ಅಂತಲೂ ಇದೆ, ಮಾಡ್ತೀನಿ ಮಾಡ್ತಾ ಇಲ್ಲ, ಅಲ್ಲಿ ಮಾಡ್ತೀನಿ ಅಂತಲೂ ಇಲ್ಲ, ಮಾಡಲಿಲ್ಲ ಅಂತಲೂ ಇಲ್ಲ. ಆದ್ರೆ ಎದ್ದ ಮೇಲೆ ಏನೂ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇದ್ದೆ ಅನ್ನುತ್ತಾ ಇಲ್ವಾ? ಅಲ್ಲಿಗೇನಾಯಿತು, ಅಧ್ಯಾಸದ ಬಲದ ಮೇಲೆ, ಜಾಗೃತ ಕಾಲದಲ್ಲಿ ಸ್ವಪ್ನ ಕಾಲದಲ್ಲಿರೋ ಅಧ್ಯಾಸದ ಬಲದ ಮೇಲೆ ಅಲ್ಲಿ ನಾನು ಅಲ್ಲೂ ಅಧ್ಯಾಸ ಬುದ್ಧಿಯನ್ನು ಇಟ್ಕೊಂಡು ನನ್ನ ವ್ಯಕ್ತಿತ್ವ ನನಗೊಂದಿದೆ ಅಂತ ಅಂದ್ಕೊಂಡು ನನಗೇನೂ ಗೊತ್ತಾಗಲಿಲ್ಲ, ನಾನೇನು ಮಾಡ್ತಾ ಇರಲಿಲ್ಲ, ನಾನು ಆನಂದವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಅಲ್ಲಿಗೆ ಈ ದೃಷ್ಟಿಯಿಂದ ನನ್ನಲ್ಲೇ ನಾನು ಅವಿದ್ಯೆಯನ್ನು ಒಪ್ಪಬೇಕು. ಐ ಥಿಂಕ್ ಸ್ಪಷ್ಟ ಆಗಿರ್ಬೇಕಲ್ಲ. ಇರೋ ತತ್ವ ಒಂದೇ, ನಾನೇ ಇರೋದು ಅಲ್ಲಿ. ನಿಜವಾಗ್ಲೂ ಆ ದೃಷ್ಟಿಯಿಂದಲೇ ಅಲ್ಲೇ ವಿಚಾರ ಮಾಡಿ ನೋಡಿದ್ರೆ ಜ್ಞಾತೃತ್ವ ಇಲ್ಲ, ಕರ್ತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ, ಗೊತ್ತಿದೆ. ಇವಾಗ ವಿಚಾರ ಮಾಡಿ ಭಗವಂತರು ಹೇಳಿಕೊಟ್ಟ ಮೇಲೆ ನಮಗೆ ಗೊತ್ತಾಗಲ್ವೇ? ಆದರೆ ನಾವು ವಿಚಾರ ಮಾಡೋದಿಲ್ಲ. ನಾನು ಮಾಡ್ತೀವಿ, ಹೀಗೆ ಹೇಳ್ತೀವಿ, ನ ಕಿಂಚಿದ ವೇದಶಂ ಸುಗಮ ಭಸ್ವಾಪ್ಸಂ ಅಂತ ಹೇಳ್ತೀವಿ. ಆದ್ದರಿಂದ ಅಧ್ಯಾಸದ ಆಧಾರದ ಮೇಲೆ ಅಲ್ಲಿ ನಾನು ಮಾಡ್ತಾ ಇದ್ದೀನಿ, ವ್ಯವಹಾರ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿಗೆ ನನ್ನ ಜಾಗೃತ ದೃಷ್ಟಿಯಿಂದ ನನಗಲ್ಲಿ ಅವಿದ್ಯೆ ಇದೆ. ಅಲ್ಲಿ ಅವಿದ್ಯೆ ಅಂದ್ರೆ ಅರ್ಥ ಏನು? ಗೊತ್ತಿಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋದು ಅವಿದ್ಯೆ. ಅದೇ ತಾತ್ಪರ್ಯ. ಅವಿದ್ಯೆ ಇದೆ ಅಂತ ಅನ್ಕೋತಾ ಇದ್ದೀವಿ. ಅವಿದ್ಯೆ ಇದೆ ಅಂತ ಅನ್ಕೋತಾ ಇದ್ದೀವಿ ಅಂದರೆ ಅನ್ಕೋತಾ ಇದ್ದೀವಿ ಅಂತ ಹೇಳಬಾರ್ದು. ನೋಡಿದ್ರೆ ಇದೆ ನಂಗೆ, ಯಾಕಂದ್ರೆ ಹೇಳ್ತೀನಲ್ಲ, ನನಗೇನು ಗೊತ್ತಾಗಲಿಲ್ಲ, ಅದು ಯಾರೋ, ನಾನೇನೋ, ಎಲ್ಲಿದ್ನೋ ಒಂದು ಗೊತ್ತಿಲ್ಲ ಅಂತ ಹೇಳ್ತೀನಲ್ಲ. ಆದ್ದರಿಂದ ನನಗೆ ಅವಿದ್ಯೆ ಇದೆ ಅಂತ ನಾನು ಹೇಳಿದಾಗ ನಾನು ಯಾವುದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ? ಎಚ್ಚರಿಕೆಯಲ್ಲಿ ನನಗೆ ಇರತಕ್ಕಂಥ ಅಧ್ಯಾಸವನ್ನು ಇಟ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ಅಧ್ಯಾಸ ದೃಷ್ಟಿಯಿಂದಲೇ ಮಾತಾಡಿದ್ರೆ ಅವಾಗ ಏನು ಹೇಳಬೇಕು ನೋಡಿ? ಸ್ವರೂಪ ದೃಷ್ಟಿಯಿಂದ ನೋಡಿದ್ರೆ ಗೊತ್ತಾಯ್ತಾ, ನನ್ನಲ್ಲಿ ವ್ಯಕ್ತಿತ್ವ ಇಲ್ಲವೇ ಇಲ್ಲ. ಅಧ್ಯಾಸ ದೃಷ್ಟಿಯಿಂದ ನೋಡಿದ್ರೆ ನನ್ನ ವ್ಯಕ್ತಿತ್ವ ಇದೆ, ಆದರೆ ಬಚ್ಚಿಟ್ಕೊಂಡಿದೆ. ಗೊತ್ತಾಯ್ತು ಅಲ್ವಾ? ಆದ್ದರಿಂದ ಇಲ್ಲಿ ನಾವಿನ್ನೂ ನಿದ್ದೆ ವಿಚಾರ ಮಾತಾಡ್ತಾ ಇದ್ದೀವಿ ನೋಡಿ. ಜ್ಞಾನ ಬಂದ್ಬಿಟ್ರೆ ನಿದ್ದೆ ಅನ್ನೋದು ಇಲ್ಲ, ಹೌದಲ್ಲಪ್ಪ? ಜ್ಞಾನ ಬಂದಮೇಲೆ ಎಚ್ಚರಿಕೆ, ಸ್ವಪ್ನ, ಸುಷುಪ್ತಿ ಏನೂ ಇಲ್ಲ. ಆದ್ದರಿಂದ ನಾನು ಸುಷುಪ್ತಿ ಅಂತ ಕೇಳಿದಾಗ ಈಗ ಅವಿದ್ಯೆ ಇದೆ ಅಂತ ಹೇಳಬೇಕು. ನಾನು ಸ್ಪಷ್ಟ ಆಗ್ತಾ ಇದೆ ಅಂತ ಕಾಣಿಸುತ್ತೆ ನಿಮಗೆ. ನಾನು ಸುಷುಪ್ತಿ ಅಂತ ಹೇಳಿಲ್ಲ ಅಂತ ಇಟ್ಕೊಳ್ಳಿ, ಸುಮ್ಮನೆ ಸ್ವರೂಪ ಅಂತ ಹೇಳಿದ್ರೆ ಏನೂ ಇಲ್ಲ, ಅದು ಗೊತ್ತೇ ಇದೆ. ಆದ್ದರಿಂದ ಸುಷುಪ್ತಿನಲ್ಲಿ ವಿದ್ಯೆ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಸುಷುಪ್ತಿ ಇಟ್ಕೊಂಡೇ ಮಾತಾಡ್ಬೇಕು. ನಾನು ಅವು ಇದೆ ಅಂತಾನೆ ಹೇಳಬೇಕು. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ನಾನು ಸ್ವರೂಪದ ಬಗ್ಗೆ ಮಾತಾಡಿದ್ರೆ ಸುಷುಪ್ತಿ ಹಾಗೇನು ಮಾತಾಡಬಾರ್ದು. ಅವಾಗ ಸುಷುಪ್ತಿನಲ್ಲಿ ವಿದ್ಯೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಹೇಳೋದೇ ಇಲ್ಲ. ನಿಮಗೆ ಲಾಜಿಕ್ ಗೊತ್ತಾಗ್ತಾ ಇದೆಯಾ? ನೋ ಎಕ್ಸ್ಪ್ಲನೇಷನ್. ಆ ಕ್ವಶನ್ಗೆ ಅರ್ಥ ಇಲ್ಲ. ಸುಷುಪ್ತಿನಲ್ಲಿ ವಿದ್ಯೆ ಇದೆಯೇ ಇಲ್ವೇ ಅಂತ ಕೇಳಿದ್ರೆ ಸುಷುಪ್ತಿ ಅಂತ ನೀವು ಒಪ್ಕೊಂಡಿದ್ಯಾ ಅಂತ ಆಯ್ತು. ಸುಷುಪ್ತಿ ಅಂತ ಒಪ್ಕೊಂಡ್ಮೇಲೆ ಇದೆ ಅಂತ ಹೇಳಬೇಕು. ಇಲ್ಲ, ನಾನು ಸುಷುಪ್ತಿ ಅಲ್ರಿ ಕೇಳ್ತಾ ಇರೋದು, ನಿಮ್ಮ ಸ್ವರೂಪ ದೃಷ್ಟಿಯಿಂದ ಹೇಳಿ ಅಂದರೆ ಅವಾಗಿಲ್ಲ. ಸ್ಪಷ್ಟ ಮಾಡಿದೆ ಅಂತ ಗೊತ್ತಾಯ್ತಲ್ಲ ಎಲ್ರಿಗೂ? ಆದ್ದರಿಂದ ಇಲ್ಲಿ ಇವಾಗ ನಾವು ಅಧ್ಯಾಸ ದೃಷ್ಟಿಯಿಂದ ಏನು ಮಾತಾಡ್ತೀನಿ, ಇಲ್ಲಿ ಈ ಹಂತದಲ್ಲಿ ಅಧ್ಯಾಸ ದೃಷ್ಟಿಯಿಂದಲೇ ಮಾತಾಡೋದು. 3 ಅವಸ್ಥೆ ತಾನೆ, 3ನೇ ಅವಸ್ಥೆ ಇದು. ಆದ್ದರಿಂದ ಅಲ್ಲೇನು ಹೇಳಿದೆ ಅಂದರೆ ನನ್ನ ವ್ಯಕ್ತಿತ್ವ ಮುಚ್ಚಿಕೊಂಡಿದೆ.
ಬಚ್ಚಿಟ್ಕೊಂಡಿದೆ. ಬಚ್ಚಿಟ್ಕೊಂಡಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಉಪಾಧಿ ಅಂದರೆ ಅಧ್ಯಾಸ ಉಪಾಧಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅಲ್ಲಿಗೆ ಸುಷುಪ್ತಿನಲ್ಲಿ ನನಗೆ ಅವಿದ್ಯೆ ಅನ್ನೋ ಉಪಾಧಿ ಇದೆ. ಸಮಷ್ಟಿನಲ್ಲಿ ಅಲ್ಲೂ ಒಂದು ಉಪಾಧಿ ಇರಬೇಕಲ್ಲ, ಅದು ಅವಿದ್ಯೆ ಇರೋಕ್ಕೆ ಸಾಧ್ಯವಿಲ್ಲ. ಈಶ್ವರನಿಗೆ ಅವಿದ್ಯೆ ಹೇಳ್ತಾರೆ ಯಾರಾದರೂ ಹೇಳಲ್ಲ. ಅಲ್ಲಿ ಯಾವುದು ಉಪಾಧಿ? ಮಾಯ, ಪ್ರಕೃತಿ. ಯಾಕೆ ಈಶ್ವರ ಅಂದ್ರೆ ಯಾರು? ಮಾಯೋಪಾಧಿಯಿಂದ ಕೂಡ್ಕೊಂಡಿರ್ತಕ್ಕಂಥವನು ತಾನೇ ನಾವು ಹೇಳ್ತಾ ಇರೋದು ಈಶ್ವರ ಅಂತ, ಬ್ರಹ್ಮವನ್ನೇ. ಆದ್ದರಿಂದ ಅಲ್ಲಿರೋ ಉಪಾಧಿ ಮಾಯೋಪಾಧಿಯಿಂದ ಕೂಡಿರ್ತಕ್ಕಂಥ ಸಮಷ್ಟಿ, ಅವನು ಪ್ರಾಜ್ಞನು. ಇವನು ಇದು ವ್ಯಷ್ಟಿಯಲ್ಲಿ ಇವನಿಗೆ ಅವಿದ್ಯೆ ಇದೆ ಗೊತ್ತಾ? ಅದಕ್ಕೆ ನೋಡಿ ಶಂಕರ್ ಎಷ್ಟು ಎಚ್ಚರಿಕೆಯಿಂದ ಮಾತಾಡ್ತಾರೆ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಅವ್ರು ಹೇಳಿರೋ ಒಂದು ಪದವನ್ನು ಬಿಡಬಾರ್ದು. ಯಾವುದೇ ಪದಕ್ಕೆ ನಾವು ಇನ್ನೊಂದು ಅರ್ಥ ಕಟ್ಟಕ್ಕೆ ಹೋಗಬಾರ್ದು. ಇದು ನಿಯಮ ಮಾಡ್ಕೊಂಬಿಡಿ. ಅದಕ್ಕೋಸ್ಕರ ಭಗವತ್ಪಾದರು ಏನು ಹೇಳಿದ್ದಾರೆ ಅಂದರೆ, ಮುಂಚೆ ಹೇಳ್ತಾ ಸರ್ವ ವಿಷಯಾವಭಾಸನ ಕ್ಷಮಂ ಇದು ಪ್ರಾಜ್ಞ, ಭೂತ ಭವಿಷ್ಯ ದೃಷ್ಟ್ಯ ಸಹ ಜ್ಞಾತ ಅಂತ ಹೇಳಿದರು. ಅಥವಾ ಪ್ರಜ್ಞಪ್ತಿ ಮಾತ್ರ ಅಂದರು. ನಿಮ್ಗೆ ಆ ವಾಕ್ಯ ಗೊತ್ತಾಯ್ತಲ್ಲ, ಜ್ಞಾಪಕ ಬರ್ತಾ ಇದೆಯಾ? ನೋಡಿ ಇಲ್ಲಿ ಅಚ್ಚಾ ಏನು ಹೇಳಿದ್ರು? ಭೂತ ಭವಿಷ್ಯ ಜ್ಞಾತೃತ್ವ ಸರ್ವ ವಿಷಯ ಜ್ಞಾತೃತ್ವ ಅಸೀವ, ಇವಂದೇ ಜ್ಞಾತ ಆಗಿರೋದು. ನಿದ್ದೆ ಮಾಡೋಕ್ಕೆ ಮುಂಚೆ, ನಿದ್ದೆ ಮಾಡಿದಾದ್ಮೇಲೆ ಜ್ಞಾತ ಆಗಿರೋದು ಇವನೇ, ಸರ್ವ ವಿಷಯ ಜ್ಞಾತೃತ್ವ ಅಸೀವ ಪ್ರಾಜ್ಞ. ಆದ್ದರಿಂದ ಸುಷುಪ್ತೋಪಿ ನಿದ್ದೆ ಮಾಡ್ತಾ ಇದ್ದರೂ ಕೂಡ ಭೂತಪೂರ್ವಗತ್ಯ ಅಂದರೆ ಜಾಗೃತ ದೃಷ್ಟಿಯಿಂದ ಪ್ರಾಜ್ಞೆ ಉಚ್ಯತೆ. ಜ್ಞಾತ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ, ಜ್ಞಾತ ಅಂತ ಹೇಳಿದ್ದಾರೆ. ಗೊತ್ತದ? ತಕ್ಷಣ ಹೇಳಿದ್ರು ಅವನು ಜ್ಞಾತಾನೆ ಅಂತ ತಿಳ್ಕೊಂಡ್ಬಿಡ್ಬೇಡಿ ನಿಜವಾಗ್ಲೂ. ಅಥವಾ ಪ್ರಜ್ಞಪ್ತಿ ಮಾತ್ರಂ ಅಸ್ಯವ ಅಸಾಧಾರಣಂ ರೂಪಂ. ಪ್ರಜ್ಞಪ್ತಿ ಮಾತ್ರಂ, ಪ್ರಜ್ಞಪ್ತಿ ಮಾತ್ರಂ ಅಂದ್ರೇನು? ಈಶ್ವರ. ಅಲ್ಲಿ ಪ್ರಜ್ಞಪ್ತಿ ಮಾತ್ರಂ ಅಂದರೆ ಕೇವಲ ಜ್ಞಾನ ಒಂದೇ ಅಲ್ಲ, ಕೇವಲ ಜ್ಞಾನವೇ ಅದು, ಆದರೆ ಮಾಯೋಪಾಧಿಯಿಂದ ಕೂಡ್ಕೊಂಡಿರೋದು. ಆದ್ದರಿಂದ ಈಶ್ವರನ ಅಹಂಕಾರವನ್ನು ಹೇಳುವಾಗ ಏನು ಹೇಳಿದೆ? ಅಹಂ ಪ್ರತ್ಯಯ ಲಕ್ಷಣ ಅಂತಿದೆ, ಭಗವದ್ಗೀತೆಯಲ್ಲಿದೆ. ಅಹಂ ಪ್ರತ್ಯಯ ಲಕ್ಷಣ ಗೊತ್ತಾ? ಅಹಂ ಪ್ರತ್ಯಯ ಲಕ್ಷಣ ಅಂದ್ರೇನು? ನನಗಿರೋ ಅಹಂ ಪ್ರತ್ಯೇಕೋ ಈಶ್ವರನಿಗಿರೋ ಅಹಂ ಪ್ರತ್ಯೇಕೋ ವ್ಯತ್ಯಾಸ ನೋಡಿ. ನನ್ನ ಅಹಂ ಪ್ರತ್ಯಯದಲ್ಲಿ ಅಧ್ಯಾಸದ ಸಮೇತವೇ ಬರುತ್ತೆ. ನಾನು ಮಾಡ್ತಾ ಇದ್ದೀನಿ, ನಾನು ತಿಂತಾ ಇದ್ದೀನಿ, ಇತ್ಯಾದಿ ಇತ್ಯಾದಿ ಇರುತ್ತೆ. ಅಲ್ಲಿ ಬೇಕೇಳ ನಾನು ಅಂತ ಬರುತ್ತಷ್ಟೆ. ಅರ್ಥ ಆಯ್ತಾ ಇದೆಯಾ ನಿಮಗೆ? ಆದ್ದರಿಂದ ಆ ನಾನು ಅನ್ನೋದು ಬರಲ್ಲ, ಅಹಂ ಪ್ರತ್ಯವೂ ಇರೋದಿಲ್ಲ ಬ್ರಹ್ಮದಲ್ಲಿ. ಆದ್ದರಿಂದ ಇಲ್ಲಿ ಈ ರೀತಿ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಹೋಗಬೇಕು. ಏನಪ್ಪ? ಸುಷುಪ್ತಿಯ ಅನುಭವನ ಜಾಗೃತನಲ್ಲಿ ಪರಾಮರ್ಶೆ ಮಾಡ್ತಾನೆ. ಹೌದು. ಇದನ್ನ ಈ ಭಾವರೂಪ ವಿದ್ಯಾವಾದಿಗಳು ಆಕ್ಷೇಪ ಅಂತ ತರ್ತಾರೆ. ಯಾಕೆ ಅಂದ್ರೆ ಅದಿಲ್ಲದೆ ಹೋದ್ರೆ ಇದರ ಸ್ಮರಣೆ ಅಂತ ಅನ್ನೋದು ಆಗೋದಿಲ್ಲ. ಅಲ್ಲಿ ಭಾವರೂಪವಾದ ಅವಿದ್ಯೆ ಸೂಕ್ಷ್ಮ ರೂಪದಲ್ಲಿ ಕಾರಣವಿದ್ಯೆ ಇದ್ರೆ ಅದು ಜಾಗೃತನಲ್ಲೂ ಇರೋದ್ರಿಂದ ಅಲ್ಲಿ ಅವನು ನಾನೇನನ್ನೋ ತಿಳಿಯಲಿಲ್ಲ, ಆನಂದವಾಗಿದ್ದೆ ಅನ್ನೋದ್ರ ಸ್ಮರಣೆ ಇಲ್ಲಾಗುತ್ತೆ. ಆದ್ರಿಂದ ಅದು ಒಪ್ಪಬೇಕು ಅಂತ ಅವರು ಹೇಳ್ತಾರೆ. ಇವಾಗ ಅಲ್ಲಿ ಏನು ಭಾವರೂಪ ಅವಿದ್ಯೆ ಇಲ್ಲ, ಕೇವಲ ಸ್ವರೂಪ ಇದೆ ಅಂತಂದ್ರೆ ಜಾಗೃತನಲ್ಲಿ ಅನುಭವ ಹೇಗೆ ಬಂತು ಅಂತ ನಾವು ಹೇಳ್ಬೇಕಾಗುತ್ತೆ. ಬಹಳ ಒಳ್ಳೇದು. ನೋಡಿ ಮುಂಚೆ ಎತ್ಕೊಳ್ತಾ ಅಲ್ಲಿ ಭಾವರೂಪ ಅಂತ ಹೇಳಿದ್ರಿಂದ ಇದಾಗುತ್ತೆ ಅನ್ನೋದೇ ಸರಿಯಲ್ಲ. ಏಕೆಂದರೆ ಇವಾಗ ಸ್ಮರಣೆ ಅನ್ನೋದು ಯಾವಾಗ ಮಾತಾಡ್ತೀವಿ ನಾವು?
ಜಾಗ್ರತನಲ್ಲೇ ಮಾತಾಡ್ತೀವಿ. ಸ್ಮರಣೆ ಅನ್ನೋದು ಬುದ್ಧಿಗೆ ಸಂಬಂಧಿಸಿತ್ತಾನೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಅಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಇಲ್ಲ, ಬರೀ ಚಿತ್ತ ಇದೆ ಅಂತ ಏನು ಹೇಳೋಕ್ಕಾಗ್ತೇನೋ? ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ, ಗಮನಿಸಿ. ಅಲ್ಲಿ ಚಿತ್ತ ಇದೆ ಅಂತ ಹೇಳೋಕ್ಕಾಗಲ್ಲ, ಹೌದಾನೆ? ಯಾವಾಗ ಚಿತ್ತ ಇಲ್ವೋ ಅವಾಗ ನೆನಪು ಹೇಗೆ ಬರುತ್ತೆ? ನೀವು ನಾನು ಫಾಲೋ ಮಾಡಿ ನಾನು ಹೇಳಿದೆ ತಪ್ಪು ಅದು. ಹೇಳ್ತೀನಿ ಅದನ್ನೇ ತಾರಾಟಿಗೆ ತಗೋತಾ ಇರೋದು ನಾನೀಗ. ಅದನ್ನು ಗಮನಿಸಿ, ಅದನ್ನೇ ಹೇಳ್ತಾ ಇರೋದು ನಿಮಗೆ. ಇವಾಗ ಇಲ್ಲಿ ಸ್ಮೃತಿ ಅಂತ ಹೇಳಿದ ಕೂಡಲೇ ಮಾತುಗಳು ಏನಾದರೂ ಮಾತಾಡ್ಕೊಳ್ಳಿ. ಸ್ಮೃತಿ ಅಂತ ಹೇಳಿದ್ರೆ ಚಿತ್ತ ಇರಬೇಕೋ ಇಲ್ವಾ? ಅದು ಚಿತ್ತ ಇದೆಯಾ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಾಲ್ಕರಲ್ಲಿ ಒಂದೂ ಇಲ್ಲ. ಆದ್ದರಿಂದ ಸ್ಮರಣೆ ಅನ್ನೋ ಮಾತೇ ತಪ್ಪು. ಅದು ಸ್ಮರಣೆ ಅಲ್ಲ. ಇವಾಗ ಅಲ್ಲಿಗೇನಾಯ್ತು? ಅದೇ ಹೊಟ್ಟೋಯ್ತು, ಆ ಮಾತೇ ಹೊಟ್ಟೋಯ್ತು. ಇವಾಗ ಪ್ರಶ್ನೆ, ಭಾವ ಅಭಾವ ಆಮೇಲೆ ಬಿಡಿ, ಆಮೇಲೆ ನೋಡ್ಕೊಳ್ಳೋಣ. ಪ್ರಶ್ನೆ ಏನಂದರೆ, ನಾನು ಹಾಗಾದರೆ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಗೆ ಬಂತು ಅಂದರೆ ಅದು ಜ್ಞಾಪಕ ಅಲ್ಲ, ಜ್ಞಾಪಕ ಮಾಡ್ಕೊಂಡಿರೋದಲ್ಲ ಅದು. ಹೇಗೆ ಆ ವಾಕ್ಯಕ್ಕೆ ಅರ್ಥ ಏನು ಹಾಗಿದ್ರೆ ಅಂದರೆ ಹೇಳ್ತೀನಿ ಕೇಳಿ. ಇವಾಗ ಹೊರಗಡೆ ಎಲ್ಲ ಬೆಳಕಿದೆ, ಇಲ್ಲಿ ಮಟ್ಟಿಗೆ ನೆರಳಾಗ್ಬಿಟ್ಟಿದೆ. ಯಾವುದೋ ಒಂದು ಛಾಯೆ ಇಟ್ಟಿದೆ, ಒಂದು ಅಡ್ಡ ಇಟ್ಟಿದೆ, ಇಲ್ಲಿ ಮಟ್ಟಿಗೆ ನೆರಳಾಗಿದೆ, ಗೊತ್ತಾಯ್ತಾ? ಅವಾಗೆಲ್ಲ ಏನು ಹೇಳ್ತೀವಿ? ಇಲ್ಲಿ ಪ್ರಕಾಶ ಇಲ್ಲ ಅಂತೀವಿ. ಇವಾಗ ನೋಡಿ, ಸಿನಿಮಾನಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾರೆ. ರೆಕಾರ್ಡ್ ಮಾಡ್ತಾ ಇರುವಾಗ ಬೇಕಾದಷ್ಟು ರೆಕಾರ್ಡ್ ಆಗಿದೆ. ಆಮೇಲೆ ತಿರ್ಗಾ ತೆಗೆದು ನೋಡಿದಾಗ, ಅಂದರೆ ತಿರ್ಗಾ ಪ್ರೊಜೆಕ್ಟ್ ಮಾಡಿದಾಗ ಆಮೇಲೆ ರೆಕಾರ್ಡ್ ಬಿಟ್ಟು ಹೋಗಿದೆ, ಏನೂ ಆಗಿಲ್ಲ. ಆಮೇಲೆ ಪುನಃ ರೆಕಾರ್ಡ್ ಆಗಿದೆ, ಗೊತ್ತಾಯ್ತಾ? ಅದು ಎಚ್ಚರಿಕೆ, ಇದು ಎಚ್ಚರಿಕೆ. ಮಧ್ಯೆ ಇರೋ ಸುಷುಪ್ತಿ. ಏನಾಯಿತು ಅಲ್ಲಿ ಅಂದರೆ ಕ್ಯಾಮ್ರಾ ಸುಮ್ಮನೆ ಆಕಾಶದ ಕಡೆ ತಿರುಗಿಬಿಟ್ಟಿದೆ. ನಂಗೆ ಗೊತ್ತಿಲ್ಲ, ಅದು ತಿರುಗಿರೋವಾಗ ನಂಗೆ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಏನೂ ಇಲ್ವಲ್ಲ ಅಲ್ಲಿ. ಅಲ್ಲಿಗೆ ಕೇವಲ ಪ್ರಕಾಶಕ್ಕೆ ಮಟ್ಟಿಗೆ ಅದು ಎಕ್ಸ್ಪೋಸ್ ಆಗಿದೆ, ವಿಷಯಕ್ಕೆ ಎಕ್ಸ್ಪೋಸ್ ಆಗಿಲ್ಲ. ನನ್ನ ದೃಷ್ಟಾಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಇನ್ನೊಂದ್ಸಲ ನೋಡಿ. ಕ್ಯಾಮ್ರಾ ಇಲ್ಲೆಲ್ಲ ತೊಗೊಳ್ತಾ ಇದೆ, ಚಿತ್ರಗಳಿದೆ, ಏನೇನೋ ಇದೆ. ಮಾಡಿದ್ದೀನಿ, 1 ಗಂಟೆ ಮಾಡಿದ್ದೀನಿ ನಾನು. ಆಮೇಲೆ ಪ್ರೊಜೆಕ್ಟ್ ಮಾಡಿ ನೋಡಿದೆ. ಪ್ರೊಜೆಕ್ಟ್ ಮಾಡಿ ನೋಡಿದ್ರೆ 25 ನಿಮಿಷ ಅಲ್ಲಿ ಬಂದಿದೆ. ಆಮೇಲೆ 15 ನಿಮಿಷ ಇಲ್ಲವೇ ಇಲ್ಲ. ಆಮೇಲೆ ಪುನಃ 20 ನಿಮಿಷ ಬಂದಿದೆ. ಅಲ್ಲಿ ಖಾಲಿ ಬಿದ್ದುಬಿಡ್ತಲ್ಲ. ಅವಾಗ ಖಾಲಿ ಬಿದ್ದರೆ ನಾನು ಏನಂತ ಹೇಳ್ತೀನಿ ಅವಾಗ? ಅಯ್ಯೋ, ಕ್ಯಾಮ್ರಾ ಎಲ್ಲ ಆಕಾಶದ ಕಡೆ ತಿರುಗಿಬಿಟ್ಟಿದ್ದೀರಿ, ಸೂರ್ಯಪ್ರಕಾಶಕ್ಕೆ ಎಕ್ಸ್ಪೋಸ್ ಆಗ್ಬಿಟ್ಟಿದೆ ಅಷ್ಟೇ. ಅದೇ ಇವಾಗ ನೋಡಿ, ಅದನ್ನು ಅಲ್ಲಿಗೆ ಎಕ್ಸ್ಪೋಸ್ ಆಗಿದೆ. ನಾನು ಏನು ಹೇಳ್ತೀನಿ? ಅಯ್ಯೋ, ಎಕ್ಸ್ಪೋಸ್ ಆಗಿಬಿಟ್ಟಿದೆ ಬರೀ ಪ್ರಕಾಶಕ್ಕೆ ಅಂತ, ಹೌದಾನೆ? ಹಾಗೇನೆ ಜಾಗ್ರತ್ನಲ್ಲಿ ವಿಷಯಗಳ ಮೂಲಕ ಬೀಳೋ ಪ್ರಕಾಶ ಬೀಳ್ತಾ ಇದೆ. ಜಾಗ್ರತ್ನಲ್ಲಿ, ಸುಷುಪ್ತಿನಲ್ಲಿ ವಿಷಯಗಳಿಲ್ಲ. ಆದ್ದರಿಂದ ಆದರೆ ಆತ್ಮಪ್ರಕಾಶ ಮಟ್ಟಿಗಿದೆ. ಆತ್ಮಪ್ರಕಾಶದ ಬೆಳಕಲ್ಲಿ ಬಿದ್ದೇ ಇದೆ. ಯಾವುದ್ರ ಮೇಲೆ? ಬುದ್ಧಿ ಮೇಲೆ. ಹೌದಾ ಇಲ್ವಾ? ಅಲ್ಲಿ ಏನಾಯಿತು? ನಾನು ಬುದ್ಧಿಯನ್ನು ಇವಾಗ ನೋಡ್ತಾ ಇದ್ದೀನಿ. ನನ್ನ ಬುದ್ಧಿ ನೋಡಿದ್ರೆ ಅಲ್ಲಿ ಏನು ವಿಷಯ ಇಲ್ಲ, ಅಲ್ಲಿ ವಿಷಯ ಇಲ್ಲ ಅನ್ನೋದು ಗೊತ್ತು ನನಗೆ. ಆದ್ದರಿಂದ ನಾನು ವಿಷಯ ಇಲ್ಲ ಅಂತ ತಿಳ್ಕೊಂಡ್ರೆ ಇದು ನಾನು ಮಾಡಿರೋ ಕನ್ಕ್ಲೂಷನ್ನು, ನೆನಪಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಇದನ್ನೆಲ್ಲ ಸರಿಯಾಗಿ ವಿವೇಚನೆ ಮಾಡಿ ತಿಳ್ಕೊಳ್ಳಿ. ಯಾರೂ ಶಂಕರ ಭಾವ ವಿರುದ್ಧ ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ ಇನ್ನು ಮುಂದೆ. ಹಾಗಲ್ಲ, ಸರ್ವಸ್ವೂ ಇದೆ. ಬುದ್ಧಿ ಒಂದೇ ಅಲ್ಲ, ಎಲ್ಲವೂ ಇದೆ. ನಾನು ಬುದ್ಧಿಗೆ ರೆಫರೆನ್ಸ್ ಕೊಟ್ಟು ಮಾತಾಡ್ತಾ ಇದ್ದೀನಿ ಈಗ. ಆತ್ಮಪ್ರಕಾಶ ಯಾವಾಗಲೂ ಇದೆಯೋ ಇಲ್ವೋ? ಅವಾಗ ಪ್ರತಿಯೊಂದು ಲೋಕವೆಲ್ಲ ಇದೆ. ಎಲ್ಲಿದೆ? ಬುದ್ಧಿ ಎಲ್ಲಿ ಕೂತಿದೆ? ನಾಡಿಗಳಲ್ಲಿ ಕೂತಿದೆ. ಬುದ್ಧಿ ಸತ್ತೋಗಿಲ್ಲ, ಬುದ್ಧಿ ನಾಡಿಗಳಲ್ಲಿ ಕೂತಿದೆ. ನಾಡಿಗಳು ಕೂತರೇನೋ, ಅದ್ರ ಮೇಲೆ ನಾಡಿ ಇದ್ದರೇನೋ, ಅದ್ರ ಮೇಲೆ ಮತ್ತೊಂದು ಇದ್ದರೇನೋ, ಆತ್ಮಪ್ರಕಾಶ ಅಂತೂ ಇದ್ದೇ ಇದೆ.
ಆತ್ಮಪ್ರಕಾಶ ಇಲ್ಲದೆ ಇರೋ ಸಮಯವೇ ಇಲ್ಲ. ಆದ್ದರಿಂದ ನನಗೂ ಅಲ್ಲಿ ಏನೂ ಗೊತ್ತಾಗಲಿಲ್ಲ ಅಂತ ಹೇಳೋದು ಇಟ್ ಇಸ್ ಎ ರಿವ್ಯೂ, ಇಟ್ ಈಸ್ ನಾಟ್ ಮೆಮೊರಿ. ಹ್ಯಾವ್ ಐ ಎಕ್ಸ್ಪ್ಲೇನ್ ಮೈ ಸೆಲ್ಫ್? ಆದ್ದರಿಂದ ಆ ಮಾತುಗಳಿಗೆಲ್ಲ ನೀವೇನು ಸೊಪ್ಪು ಹಾಕಬೇಕಾಗಿಲ್ಲ. ಐ ಥಿಂಕ್ ನಾನು ಸ್ಪಷ್ಟ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದೇನಪ್ಪ, ಮೆಮೊರಿ ಅಲ್ಲ, ರಿವ್ಯೂ. ರಿವ್ಯೂ ಅಂದ್ರೇನು? ಇವಾಗ ಸಿನಿಮಾ ದೃಷ್ಟಾಂತ ಕೊಟ್ಟಿದ್ದು ಅದಕ್ಕೇನೆ. ಇವಾಗ ನೀವು ಅಲ್ಲಿ ನೋಡ್ತೀನಿ, ಅಲ್ಲಿ ಕಪ್ಪಗಿದೆ, ಅಲ್ಲೇನು ಕಾಣಿಸ್ತಿಲ್ಲ. ಆವಾಗ ಇವಾಗ ಗೊತ್ತಾಯ್ತು ನಾನು ಅದನ್ನು ಆಕಾಶದ ಕಡೆ ತಿರುಗಿಸಿದ್ದೆ ಅಂತ ಜ್ಞಾಪಕ ಮಾಡ್ಕೋಬಾರ್ದು. ಅದು ಜ್ಞಾಪಕ ಅಲ್ಲ. ಅದು ಅವನ ಆಕಾಶದ ಕಡೆ ತಿರುಗಿರೋದು ಅವನಿಗೆ ಗೊತ್ತೇ ಇಲ್ಲ. ಅವನೇನು ನೋಡ್ತಾನೆ? ಬರೀ ಕಪ್ಪಗಿರೋದಂತೆ ನೋಡ್ತಾ ಇದ್ದಾನೆ. ಹಾಗೇನೆ ಇಲ್ಲೇನಾಗಿದೆ, ಬುದ್ಧಿನಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ, ಚಿತ್ತದಲ್ಲಿ ಏನೂ ರೆಕಾರ್ಡ್ ಆಗಿಲ್ಲ ಅನ್ನೋದು ಫ್ಯಾಕ್ಟ್. ಅದು ಏನೂ ರೆಕಾರ್ಡ್ ಆಗಿಲ್ಲ ಅಂದ್ರೆ ಏನು ರೆಕಾರ್ಡ್ ಆಗಿಲ್ಲ? ವಿಷಯಗಳೇನು ರೆಕಾರ್ಡ್ ಆಗಿಲ್ಲ ಅಲ್ಲಿ. ಅದಕ್ಕೋಸ್ಕರ ಅವನೇನು ಹೇಳ್ದ? ಕನ್ಕ್ಲೂಡ್ ಮಾಡ್ದ, ಅನುಮಾನದಿಂದ ಹೇಳ್ದ, ಅಲ್ಲಿ ಹಂಗೇನೂ ಗೊತ್ತಾಗಲಿಲ್ಲ ಅಂದ. ಅದು ಸ್ಮರಣೆ ಅಲ್ಲ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಏನ್ರಿ ಗೊತ್ತಾಗ್ಲಿಲ್ವನ್ರಿ? ಇನ್ನೂ ಗೊತ್ತಾಗ್ಲಿಲ್ಲ? ಅಲ್ಲಿ ಏನು ನಡೀತಾ ಇಲ್ವಲ್ಲ? ಹೌದು, ಅದು ಒಂದಿದೆ. ಸ್ಮರಣೆ ಅಂತ ಹೇಳಿದ್ರೆ ಇದು ಮರ್ತೋಗಿದೆ, ಇನ್ನೇನಾದರೂ ಗೊತ್ತಿರಬೇಕು ಅದು ಇಲ್ಲ. ಅಧ್ಯಾಸರಹಿತ ಸ್ಥಿತಿಯನ್ನೇ ಇಲ್ಲಿ ಹೇಳ್ತಾ ಇರೋದು. ನಾನು ನಿಮಗೆ ಇನ್ನೊಂದ್ಸಲ ಹೇಳ. ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇದೆ. ಗೊತ್ತಾಯ್ತಾ? ರೆಕಾರ್ಡ್ ಹೀಗಾಗ್ತಾ ಇದೆ. ಆಮೇಲೆ ನಾನು ತೆಗೆದು ನೋಡಿದೆ, ಪ್ರೊಜೆಕ್ಟ್ ಮಾಡಿದ್ರೆ ಇಲ್ಲೆಲ್ಲ ಏನೇನೇನೇನೋ ಇದೆ, ಇಲ್ಲೇನೂ ಇಲ್ಲ, ಪುನಃ ಇಲ್ಲೇನೂ ಇದೆ. ಗೊತ್ತಾಯ್ತಾ? ಅವಾಗ ಏನರ್ಥ? ಇಲ್ಲಿ ನಾನು ಎಚ್ಚೆತ್ತ ಮೇಲೆ ಇಲ್ಲಿರೋದನ್ನ ಇದ್ರ ಬಗ್ಗೆ ನಾನು ಇಲ್ಲಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದ್ದಾಗೇನು? ಅಲ್ಲಿ ಏನೂ ಇಲ್ಲ. ಅಲ್ಲಿ ಏನೂ ಇಲ್ಲ ಅಂದ್ರೆ ಯಾತಕ್ಕಿಲ್ಲ? ಆತ್ಮಜ್ಯೋತಿ ಇಲ್ಲ ಅಂತ ಹೇಳ್ಬೋದಾ? ಆತ್ಮಜ್ಯೋತಿ ಇದೆ. ಆತ್ಮಜ್ಯೋತಿ ಎಲ್ಲದನ್ನು ಯಾವಾಗಲೂ ಪ್ರಕಾಶ ಮಾಡ್ತಾ ಇದೆ. ಎಲ್ಲದನ್ನು ಪ್ರಪಂಚ ಯಾವುದನ್ನು ಬಿಟ್ಟಿಲ್ಲ. ಅದು ಬುದ್ಧಿ ಅನ್ನೋ ಸತ್ತು ಹೋಗಿಲ್ಲ. ಬುದ್ಧಿ ಅನ್ನೋದು ಇದೆ. ಜ್ಞಾನಿಗೂ ಬುದ್ಧಿ ಇದೆ. ಜ್ಞಾನಿಗೂ ಸುಷುಪ್ತಿನೊಳಗೆ ಏನೂ ಗೊತ್ತಾಗಲ್ಲ. ಗೊತ್ತಾಯ್ತಲ್ವೇ? ಸುಷುಪ್ತಿ ಅನ್ನೋದು ಏನೂ ಗೊತ್ತಾಗಲ್ಲ ಅನ್ನೋ ಕ್ಷೇತ್ರ ಧರ್ಮ. ಆದ್ದರಿಂದ ಎಲ್ರಿಗೂ ಆಗುತ್ತದು. ಈಗ ಅವನೇನು ಹೇಳ್ದಂದ್ರೆ, ಅಲ್ಲೇನು ಗೊತ್ತಾಗಲಿಲ್ಲ, ವಿಷಯಜ್ಞಾನ ಆಗಲಿಲ್ಲ. ಅದಕ್ಕೋಸ್ಕರ ಅವನು ಹೇಳ್ತಾನೆ ಏನೂ ಗೊತ್ತಾಗಲಿಲ್ಲ. ಅವಾಗ ಗೊತ್ತಾಗೋದಂದ್ರೆ ಬುದ್ಧಿನಲ್ಲಿ ಯಾವುದೋ ಒಂದು ವಿಷಯ ಚಿತ್ರ ಬಿದ್ದಿದ್ರೆ ಅದಕ್ಕೆ ಜ್ಞಾಪಕ ಇದೆ ಅಂತಾನೆ, ಇಲ್ಲದಿದ್ರೆ ಇಲ್ಲ. ಆದ್ರೆ ಏನೂ ಇಲ್ಲ ಹೇಳ್ತಾ ಇದ್ದೇನೆ. ಆದ್ದರಿಂದ ಇಟ್ ಇಸ್ ಎ ರಿವ್ಯೂ ಆಫ್ ದಿ ಸಿಚುವೇಶನ್. ನೆನಪು ಅಂತ ಖಂಡಿತ ಹೇಳಬಾರ್ದು. ನಾನು ಸ್ಪಷ್ಟ ಮಾಡಿದ್ದೀನ? ಕೇಳಿ. ಬುದ್ಧಿ ಇದೆ ಅಂತ ಹೇಳಿದ್ಮೇಲೆ ಅದನ್ನ ನೋಡ್ತಾ ಇರ್ಲಿ, ಏನಾದ್ರು ವಿಷಯ ಇರ್ಲಿ ಇಲ್ಲದೆ ಹೋಗ್ಲಿ, ಆ ಕಾಲದಲ್ಲೇನೆ ಅದಕ್ಕೆ ಗೊತ್ತಾಗ್ಬೇಕಾಗುತ್ತೆ. ಯಾವುದಕ್ಕೆ? ಬುದ್ಧಿಗೆ. ಹೇಳ್ತೀನಿ ಕೇಳಿ. ಈಗ ಸುಷುಪ್ತಿ ಯಾವಾಗ ಇದೆ ಅಂತ ನಾವು ಭಾವಿಸ್ಕೊತಾ ಇದ್ದೀವಿ, ಆ ಕಾಲದಲ್ಲಿ ಯಾವ ಅನುಭವನೂ ಇಲ್ಲ. ಇದು ಜಾಗೃತ್ ಅಂತ ಇದರಲ್ಲಿ ಎಲ್ಲಿ ಕಾಲ ಇದೆ, ಅಲ್ಲಿ ಅಧ್ಯಾಸ ಇದೆ, ಅಲ್ಲಿ ಮಾತ್ರ ಇದರ ಪರಾಮರ್ಶೆ ನಡೀತಾ ಇದೆ.
ಆದ್ರೆ ತಾವು ಕೊಟ್ಟಿರೋ ದೃಷ್ಟಾಂತ ಬುದ್ಧಿ ಇದೆ, ಬುದ್ಧಿ ಪ್ರಕಾಶ ಮಾತ್ರ ಅದ್ರ ಮೇಲಿದೆ ಅಂತ ಹೇಳಿದಾಗ ಆ ಕಾಲದಲ್ಲೇನೆ ಯಾವಾಗ ಪ್ರಕಾಶ ಮಾತ್ರ ಇತ್ತು, ವಿಷಯಗಳು ಇರಲಿಲ್ಲ, ಅದು ಬುದ್ಧಿ ಆದ್ರಿಂದ ಆ ಬುದ್ಧಿಗೂ ಹೊಳಿಬೇಕಾಗಿತ್ತು ಆ ಕಾಲದಲ್ಲೇನೆ. ಆಮೇಲೆ ರಿವ್ಯೂ ಅಲ್ಲ ಅದು. ಒಂದು ನಿಮಿಷ ನೋಡಿ, ಇಲ್ಲಿ ಏನು ದೋಷ ಇದೆ ಅಂದರೆ ಬುದ್ಧಿ ತಾನೇ ತಿಳ್ಕೊಳ್ಳುತ್ತೆ ಅನ್ನೋ ಭಾವದಲ್ಲಿ ಮಾತಾಡ್ತಾ ಇದ್ದೀರಾ. ಬುದ್ಧಿ ಜಡ, ಬುದ್ಧಿ ಏನು ತಿಳ್ಕೊಳ್ಳಲ್ಲ. ಪ್ರಕಾಶ ಬಿದ್ದುಬಿಟ್ರೆ ಗೊತ್ತಾಯ್ತು ಅಂತಲ್ಲ ಅರ್ಥಕರ್ಥ. ಪ್ರಕಾಶ ಯಾವಾಗಲೂ ಇದೆ, ಪ್ರಕಾಶ ಇದ್ರ ಮೇಲೂ ಇದೆ, ಇದು ತಿಳ್ಕೊಳ್ಳೋದಲ್ಲ, ಎಲ್ಲರ ಮೇಲೆ ಬಿಡುತ್ತೆ. ಅದೊಂದು ಜಡ ವಸ್ತು ಅಷ್ಟೇ. ಇಷ್ಟರ ಮೇಲೆ ಬುದ್ಧಿ ಇಲ್ಲ ಅಂತಂದ್ರೆ ಏನರ್ಥ? ಬುದ್ಧಿ ಸತ್ತೋಗಿದೆ ಅಂತ ಖಂಡಿತವಾಗ್ಲೂ ಅಲ್ಲ. ಬುದ್ಧಿ ಅನ್ನೋದೇನೋ ಸ್ಪಷ್ಟವಾಗಿ ಹೇಳಿದೆ, ನಾಡಿಗಳಲ್ಲಿ ಕೂತಿರುತ್ತೆ. ನಾಡಿಗಳಲ್ಲಿ ಕೂತಿರುತ್ತೆ ಬುದ್ಧಿ ಅನ್ನೋದು, ಹೌದಾನೆ? ಬುದ್ಧಿ ಇಲ್ಲ ಅಂತಲ್ಲ, ಎಲ್ಲ ಉಪಶಾಂತವಾಗಿದೆ ಅಂತಲ್ವೇ ಹೇಳೋದು. ಬುದ್ಧಿನೇ ಇಲ್ಲದೆ ಇದ್ದರೆ ಸತ್ತೇ ಹೋಗಿದ್ದೀರಿ, ಆಮೇಲೆ ಪುನಃ ಎಲ್ಲಿಂದ ಬರುತ್ತೆ? ಆದ್ದರಿಂದ ಬುದ್ಧಿ ಪ್ರಕಾಶಿತವಾಗಿದೆ, ಆದರೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನರ್ಥ? ನಾನು ಅದರ ಸಂಬಂಧ ಇಟ್ಕೊಂಡಿಲ್ಲ. ನಾನು ಸಂಬಂಧ ಇಟ್ಕೊಂಡಾಗ ಬುದ್ಧಿ ಅರ್ಥಕೊಳ್ಳುತ್ತೆ, ನಾನು ಸಂಬಂಧ ಬಿಟ್ಟಿದ್ದರೆ ಬುದ್ಧಿ ಇಟ್ಕೊಳ್ಳೋದಿಲ್ಲ. ಅರ್ಥಕೊಳ್ಳೋದು ಅನ್ನೋ ನಾನು, ಬುದ್ಧಿ ಅಲ್ಲ. ಆದ್ದರಿಂದ ಬುದ್ಧಿ ಮೇಲೆ ಒಂದ್ರ ಮೇಲೆ ಅಲ್ಲ, ಎಲ್ಲದ್ರ ಮೇಲೂ ಬಿದ್ದಿದೆ. ನನ್ನ ದೇಹವೂ ಪ್ರಕಾಶ ಮಾಡ್ತಾ ಇದೆ. ಅಲ್ಲ ರೀ, ದೇಹ ಆಯ್ತು ಇಲ್ವಾ? ಅದೇ ಬೇರೆ ಮಾತಾಡ. ಇವಾಗ ಈ ಲಾಜಿಕ್ಗೆ ಅಗತ್ಯ ಇಲ್ಲ. ಈಗ ಅದು ಸ್ಮರಣೆ ಅಲ್ಲ ಅನ್ನೋದು ನಾನು ಓದ್ ತಿಳ್ಕೊಂಡಿದ್ದೀನಿ. ವಾರ್ತಿಕಕಾರರು ಇದು ಕೇವಲ ಮನಸ್ಸಿನ ವಿಕಲ್ಪ, ಯಾಕೆಂದ್ರೆ ಕಾಲದ ಆಧಾರವಿಲ್ಲ, ಸುಷುಪ್ತಿನಲ್ಲಿ ಕಾಲ ಅನ್ನೋದೇ ಇಲ್ಲ. ಸ್ಮರಣೆ ಅಂತ ಅನ್ನೋದು ಕಾಲದ ಒಂದು ಘಟನೆಯನ್ನು ಇನ್ನೊಂದು ಮುಂದಿನ ಕಾಲದಲ್ಲಿ ಹೌದು ಹೌದು ಜಾಗೃತಿನ ಕಾಲಕ್ಕೂ ಸುಷುಪ್ತಿಗೆ ಕಾಲನೇ ಇಲ್ಲದೆ ಇರೋದ್ರಿಂದ ಹೇಳ್ತೀನಿ ಇವಾಗ ನೋಡಿ, ಹೇಳ್ತೀನಿ ಕೇಳಿ. ನೀವು ಇನ್ನೂ ಸ್ಟ್ರಿಕ್ಟಾಗಿ ಮಾತಾಡಿದ್ರೆ ಎಲ್ಲ ಪರಿಹಾರವಾಗುತ್ತೆ. ಕಾಲ ಅನ್ನೋದು ಇದೆ ರೀ, ನಾವು ಗುರುತಿಸೋ ಕಾಲ ಇಲ್ಲ ಅಷ್ಟೆ. ಕಾಲ ಅಂದ್ರೆ ಏನು? ನಾವು ಆಗ್ತಾ ಇದ್ರೆ ಗಂಟೆ ಈಗ ಇನ್ನೊಂದು 5 ನಿಮಿಷ ಆಯಿತು 3 ನಿಮಿಷ ಆಯಿತು ಅಂದ್ರೆ ಮಟ್ಟಿಗೆ ಅಲ್ಲ ಕಾಲ. ಇವಾಗ ಕಾಲನೇ ಇಲ್ಲದೆ ಇದ್ರೆ ಆಮೇಲೆ ಬೆಳಗ್ಗೆ ಅಂತ ಹೇಗಾಗುತ್ತೆ? ಕಾಲ ಅಂದ್ರೇನು? ಮೆಷರಬಲ್ ಕಾಲ ಒಂದಿದೆ, ನಾನ್ ಮೆಷರಬಲ್ ಕಾಲ ಇನ್ನೊಂದಿದೆ. ಆದ್ದರಿಂದ ಯಾವುದನ್ನು ಇಲ್ಲ ಅಂತ ಹೇಳಬಾರ್ದು. ಶರೀರ ಇದೆ, ಪ್ರತಿಯೊಂದು ಇದೆ. ಆದರೆ ಇಲ್ಲೇನು ನನ್ನ ದೃಷ್ಟಿಯಿಂದ ಇವಾಗ ನಾವು ಮಾತಾಡ್ತಾ ಇರೋದು, ಶರೀರ ಬೆಳಗ್ತಾ ಇಲ್ವೇ? ಶರೀರ ಬೆಳಗ್ತಾ ಇದ್ದರೆ ಹೊರಳುತ್ತಲ್ಲ ಶರೀರ, ಹೇಗೆ ಹೊರಳುತ್ತೆ? ಆತ್ಮಚೈತನ್ಯ ಇದೆ, ಆತ್ಮಚೈತನ್ಯ ಅಲ್ಲಿ ಪ್ರಾಣವನ್ನು ಬೆಳಗ್ತಾ ಇದೆ, ಪ್ರಾಣ ಕೆಲಸ ಮಾಡುತ್ತೆ. ಆದ್ದರಿಂದ ಗೊತ್ತಾ, ನಾನಂತೂ ಇದ್ದೀನಿ, ಬುದ್ಧಿ ನನಗೂ ಸಂಬಂಧವಿರಲಿಲ್ಲ. ಆದ್ದರಿಂದ ಅಲ್ಲಿ ಏನು ರೆಕಾರ್ಡ್ ಆಗಿಲ್ಲ. ಆದ್ದರಿಂದ ರಿವ್ಯೂ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ, ಒಟ್ಟಿಗೆ ಏನೇನು ಹೋಯ್ತು, ಭಾವರೂಪ ಅನ್ನೋದು ಹೋಯ್ತು, ನೀವು ಮಾತಾಡದೇ ಇರೋ ವಾಕ್ಯವೇ ತಪ್ಪು ಅಂತಾಯ್ತು. ಇಷ್ಟ ಮೇಲೆ ಭಾವರೂಪಾದ ಅವಿದ್ಯೆ ಒಂದಿದ್ದರೆ ಬಹಳ ತಪ್ಪು. ಇದ್ದರೆ ಸುಷುಪ್ತಿನಲ್ಲಿ ಏಕತ್ವವನ್ನು ಹೇಳಿದೆಯೋ ಇಲ್ಲೋ ಶಾಸ್ತ್ರ? ಏಕತ್ವಕ್ಕೆ ಕಾರಣ ಏನು? ಎಲ್ಲವೂ ಆತ್ಮನಲ್ಲಿ ಉಪಶಾಂತವಾಗಿದೆ ಅನ್ನುತ್ತಾನೆ ಕಾರಣ. ಇವಾಗ ಅಲ್ಲಿಗೆ ಅವಿದ್ಯೆ ಅನ್ನೋದು ಉಳ್ಕೊಂಡಿದ್ರೆ ಅದು ಬ್ರಹ್ಮದಲ್ಲಿ ಉಪಶಾಂತವಾಗಿರಬೇಕು. ಉಪಶಾಂತವಾಗಿದ್ದರೆ ಆವಾಗ ಅವಿದ್ಯೆ ಅನ್ನೋದು ಬ್ರಹ್ಮಕ್ಕೆ ವಿರುದ್ಧವಲ್ಲ ಅಂತಾಯ್ತು. ನಾಮರೂಪಗಳು ಶಾಂತವಾಗಿದೆ, ಯಾಕೆ? ಅದು ಬ್ರಹ್ಮವೇ. ಅವಿದ್ಯೆನೂ ಉಪಶಾಂತವಾಗಿದೆ ಅಂದರೆ ಅದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತಾಯ್ತು. ಯಾವ ಬ್ರಹ್ಮಕ್ಕೆ ಅವಿದ್ಯೆ ಬೇರೆ ಅಲ್ವೋ ಆ ಬ್ರಹ್ಮದಿಂದ ನಮಗೇನಾಗಬೇಕು ಹೇಳಿ? ಆದ್ದರಿಂದ ಈ ಭಾವರೂಪ ವಿದ್ಯೆ ಅನ್ನೋದು ಅದಕ್ಕಿನ್ನೂ ಆಮೇಲೆ ಬರ್ತಾ ಸಂದರ್ಭ ಬಂದಾಗ ಹೇಳ್ತೀನಿ, ಗೊತ್ತಾಯ್ತಾ? ಇಲ್ಲ, ಇದನ್ನ ಅಷ್ಟೇ. ಇವಾಗ ಬೇರೆ ಥರ ಎಕ್ಸ್ಪ್ಲನೇಷನ್ ಕೊಟ್ಟರೆ
ಸುಮ್ಮನೆ ವಾದಕ್ಕೆ ಕಾರಣ ಆಗುತ್ತೆ. ಇವಾಗ ಕೊಟ್ಟಿರೋ ಎಕ್ಸ್ಪ್ಲೇಷನಲ್ಲಿ ವಾದ ಇರೋಲ್ಲ, ಇದು ಎಕ್ಸ್ಪ್ಲೇಷನ್ನೇ. ಯಾವನು ಉಸಿರತ್ತಕ್ಕಾಗಲ್ಲ. ಇದಕ್ಕೆ ಉತ್ತರ ಕೊಳ್ಳಿ ಯಾರಾದರೂ? ಆಯ್ತಲ್ವಾ? ಅದನ್ನ ಇನ್ನು ಮುಂದಕ್ಕೆ ಹೋಗೋಣ ಹಾಗಿದ್ದರೆ. ಆಗ ಅಲ್ಲಿಗೇನಾಯಿತು, ಇಲ್ಲಿ ಮುಂದಿನ ವಾಕ್ಯಕ್ಕೆ ಬರುತ್ತೆ. ಆವಾಗ ವ್ಯಕ್ತಿತ್ವ ಎಲ್ಲಿ ಹೋಗಿತ್ತು ಅಂದರೆ ಅಡಗಿತ್ತು, ಪ್ರಕಟವಾಗಲಿಲ್ಲ. ಅದನ್ನೇ ಇಲ್ಲಿ ಹೇಳೋದು. ಏನಾಗಿದೆ? ಎಲ್ಲವೂ ಲೈವ್ ಆಗಿದೆ. ಇವಾಗ ಎಲ್ಲಿ ಲೈವ್ ಆಗಿದೆ? ಬ್ರಹ್ಮದಲ್ಲೇ ಲೈವ್ ಆಗಿದೆ. ಅದನ್ನು ಬ್ರಹ್ಮ ಅಂತ ಹೇಳಿದೆ, ಪ್ರಾಣದಲ್ಲಿ ಲೈವ್ ಆಗಿದೆ ಅಂತ ಹೇಳುತ್ತೆ ಶಾಸ್ತ್ರ. ಉಪನಿಷತ್ತು ಏನು ಹೇಳುತ್ತೆ? ಎಲ್ಲಿ ಲೈವ್ ಆಗಿದೆ ಅಂತ, ಪ್ರಾಣದಲ್ಲಿ ಲೈವ್ ಆಗಿದೆ ಅಂತ ಹೇಳುತ್ತೆ. ನಿಮ್ಗೆ ಗೊತ್ತಾಗ್ತಾ ಇದೆಯಾ? ನೋಡಿ, ಇನ್ನೊಂದ್ಸಲ ಹೇಳ್ತೀನಿ. ಸುಷುಪ್ತಿ ಕಾಲದಲ್ಲಿ ವ್ಯಕ್ತಿತ್ವ ಎಲ್ಲಿ ಹೋಯಿತು ಅಂದರೆ ಎಲ್ಲ ಪ್ರಾಣದಲ್ಲಿ ಅಡಗಿದೆ ಅಂತ ಹೇಳುತ್ತೆ. ಏನು ಪ್ರಾಣದಲ್ಲಿ ಅಡಗಿದೆ ಅಂದರೆ, ಪ್ರಾಣ ಅಂದರೆ ಉಪಾಧಿ ಅಲ್ವೇ? ಬ್ರಹ್ಮಕ್ಕೆ ಹೇಗೆ ಹೇಳುತ್ತೆ? ಉಪಾಧಿ ಇಟ್ಕೊಂಡು ಹಾಗೆ ಮಾತಾಡಿದ್ರೆ ಬ್ರಹ್ಮ ನಿರ್ಧಾರವಾಗಲ್ವಲ್ಲ? ಹಾಗಲ್ಲ. ಯಾತಕ್ಕೋಸ್ಕರ ಹೇಳಿದೆ ಅಂತ ನೋಡಿ. ನಾನು ಜಾಗೃತನಿಂದ ಸ್ವಪ್ನಕ್ಕೆ ಹೋಗುವಾಗ ಎಲ್ಲ ಕರ್ಮೇಂದ್ರಿಯಗಳು, ಶರೀರ, ಇಂದ್ರಿಯಗಳು ನಿಂತೋಯ್ತು, ಜ್ಞಾನೇಂದ್ರಿಯಗಳು ನಿಂತೋಯ್ತು. ಆಮೇಲೆ ಸುಷುಪ್ತಿಗೆ ಬಂದ ಮೇಲೆ ಮನಸ್ಸು ನಿಂತೋಯ್ತು. ಹೌದಾನೆ? ಇವಾಗ ಈ ಮನಸ್ಸು ಅದು ನಿಂತು ಹೋಯಿತು ಅಂದರೆ ಆ ಸಮಯದಲ್ಲಿ ಏನು ಕೆಲಸ ಮಾಡ್ತಾ ಇದೆ? ವಾಕು, ಮನಸ್ಸು ಎಲ್ಲ ಹೊರಟೋಯ್ತು, ಪ್ರಾಣ ಒಂದಿದೆ. ಸುಷುಪ್ತಿ ಕಾಲದಲ್ಲಿ ಪ್ರಾಣ ಒಂದು ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಯಾವ ರೀತಿ ಇಲ್ಲಿ ಆಧ್ಯಾತ್ಮಿಕದಲ್ಲಿ ವಾಗಾದಿಗಳೆಲ್ಲ ಎಲ್ಲಿಗೆ ಹೋಗಿ ಲೈವ್ ಆಗಿದೆ? ಪ್ರಾಣದಲ್ಲಿ ಲೈವ್ ಆಗಿದೆ. ಲೈವ್ ಆಗಿದೆ ಅನ್ನೋದು ಮಟ್ಟಿಗೆ ಇಟ್ಕೊಂಡು ಎಲ್ಲವೂ ನಮ್ಮ ಬ್ರಹ್ಮ ಅಂತ ಹೇಳಿದೆ. ಯಾಕಂದ್ರೆ ನಿಜವಾಗಲೂ ಸ್ವರೂಪ ಬ್ರಹ್ಮವೇ. ಆದ್ದರಿಂದ ಇಲ್ಲಿ ಹಾಗಾದರೆ ಅದನ್ನು ಅಲ್ಲಿ ಇದೆಲ್ಲ ಅಡಕ್ಕೊಂಡಿದೆ ಅಂದರೆ ಬ್ರಹ್ಮದಲ್ಲೆಲ್ಲ ವಿಕಾರಗಳೆಲ್ಲ ಅಡಕ್ಕೊಂಡಿದೆ ಅಂತ ಆಗೋಯ್ತಲ್ಲ ಅಂದರೆ, ಇಲ್ಲ ಇಲ್ಲ, ಎರಡು ಬ್ರಹ್ಮನ ಹೇಳುತ್ತೆ ಶಾಸ್ತ್ರ. ಏನು? ವಿಕಾರಗಳನ್ನು ಕೂಡ್ಕೊಂಡಿರ್ತಕ್ಕಂಥದ್ದು ಒಂದು, ನಿರ್ವಿಕಾರವಾಗಿರೋ ಇನ್ನೊಂದು ಹೇಳುತ್ತೆ. ಗೊತ್ತಾಯ್ತಾ? ನಿರ್ವಿಕಾರವಾಗಿರೋದನ್ನ ಇದೇ ಬ್ರಹ್ಮನ್ನೇ ಅದನ್ನು ತಳ್ಳಿ ನಿರ್ವಿಕಾರ ಅಂತ ಹೇಳುತ್ತೆ. ಅದೇ ಬ್ರಹ್ಮನ್ನೇ ಇದಕ್ಕೆ ಸಾಪೇಕ್ಷವಾಗಿ ಅಡಕ್ಕೊಂಡಿದೆ ಅಂತ ಹೇಳುತ್ತೆ. ಇವಾಗ ಯಾವ ರೀತಿ ನೋಡಿ, ಪ್ರಕೃತಿ ಅವ್ಯಕ್ತ ಅನ್ನೋದು ಬ್ರಹ್ಮವೇ. ಹೌದಾನೆ? ಬ್ರಹ್ಮದಲ್ಲ ಎಲ್ಲ ಅಡಗಿದೆ, ಅದೇ ವಿಕಾಸವಾಗುತ್ತೆ ಅಂತ ಹೇಳುತ್ತೆ. ಯಾಕೆಂದರೆ ಕಾರ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಮಾತು ಹೇಳುತ್ತೆ ಅಂಥೇಳಿ ಪ್ರಾಣ ಅನ್ನೋ ಹೆಸರು ಯಾತಕ್ಕೆ ಬಂತು ಅನ್ನೋದಕ್ಕೋಸ್ಕರ ಚರ್ಚೆ ಮಾಡಿದ್ದಾರೆ. ನಾನು ಅದನ್ನು ಇವಾಗ ತಾತ್ಪರ್ಯ ಹೇಳಿದ್ದೀನಿ, ಮುಂದಕ್ಕೆ ಹೋಗ್ತೀನಿ. ಯಾಕೆಂದರೆ ಅದು ಸುಮ್ಮನೆ ಇಟ್ಸ್ ಅನ್ ಎಕ್ಸ್ಟ್ರಾ ಡಿಸ್ಕಷನ್ ಬಿಕಾಸ್ ಆಫ್ ಎ ಕಾಂಟೆಕ್ಸ್ಟ್. ಅದಕ್ಕೋಸ್ಕರ ಮುಂದಕ್ಕೆ ಹೋಗ್ತೀನಿ. ಅದನ್ನು ಮುಂದಕ್ಕೆ ನೋಡಿ. ಅಂದರೆ ಇವಾಗ ಪ್ರಾಣದಿಂದ ಸೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಾಣ ಶಬ್ದ ಉಪಯೋಗಿಸಿದೆ. ಇಲ್ಲಿ ಪ್ರಭವ ಸರ್ವಭಾವಾನಾಂ ಸತಾಮಿತಿ ವಿನಿಶ್ಚಯ ಸರ್ವಂ ಜನೀತಿ ಪ್ರಾಣ ಚೇತೋಂಶೂನ್ ಪುರುಷ ಪೃಥಕ್. ಸತ್ತಾಗಿರತಕ್ಕಂಥ ಎಲ್ಲ ಸರ್ವಭಾವಗಳಿಗೆ ಉತ್ಪತ್ತಿ ಅಂತ ಇದೆ ನೋಡಿ. ಸತ್ ಅಂದರೆ ಇರೋ ಭಾವಗಳು ಅಂದರೆ ಏನರ್ಥ? ಸತ್ತಾಗಿರೋ ಭಾವಗಳು. ವಿಶ್ವ ತೇಜಸ ಪ್ರಾಜ್ಞ, ನಾವೆಲ್ಲ ಎಲ್ಲ ಏನೇನಿದೆಯೋ ಅದೆಲ್ಲ ಸತ್ತೆ. ಯಾಕೆಂದ್ರೆ ಇದೆ ಅಂತ ಗೊತ್ತಾಗ್ತಾ ಇದೆ. ಆದ್ದರಿಂದ ಇದೆಲ್ಲವನ್ನು ಅಡಗಿಸಿರ್ತಕ್ಕಂಥದ್ದು ಮೂರು ಹಂತಗಳನ್ನು ನೋಡಿದ್ರೆ ವಿಶ್ವ ತೇಜಸ ಪ್ರಾಜ್ಞ ಅಂತ ಮೂರಿದೆ. ವಿಶ್ವ ಅನ್ನೋದು ಸ್ಥೂಲವಾಗಿರೋ ಜಗತ್ತು, ತೇಜಸ ಅನ್ನೋದು ಸೂಕ್ಷ್ಮವಾಗಿರ್ತಕ್ಕಂಥ ಜಗತ್ತು, ಇನ್ನೊಂದು ಅವ್ಯಕ್ತವಾಗಿರೋ ಜಗತ್ತು. ಗೊತ್ತಾಯ್ತಾ? ಇದ್ರ ವಿಕಾಸವೇ ಅದು. ಆದರೂ ನಾವು ಶಾಸ್ತ್ರ ಈಗಿರೋ ಕಾರ್ಯ ಇಟ್ಕೊಂಡು ನೋಡಿದ್ರೆ ಮೂರು ಹಂತಗಳನ್ನು ಹೇಳ್ತೀವಿ. ಫಾಲೋ ಮಾಡ್ತಾ ಇದ್ರಪ್ಪ? ವೈಶ್ವಾನರ ಅಂದ್ರೇನು?
ಇಡೀ ಸ್ಥೂಲ ಜಗತ್ತು. ತೈಸ ಅಂದ್ರೇನು? ಅದೇ ಅದಕ್ಕೆ ಹಿಂದಿನ ರೂಪದಲ್ಲಿದ್ದಂಥ ಸೂಕ್ಷ್ಮ ಜಗತ್ತು. ಪ್ರಾಜ್ಞೆ ಅಂದರೆ ಅದಕ್ಕೂ ಹಿಂದಿನ ಅವಸ್ಥೆಯಲ್ಲಿದ್ದಂಥದ್ದು, ಬೀಜ ರೂಪದಲ್ಲಿತ್ತು. ಅಂದರೆ ಬರೀ ಪ್ರಕೃತಿ. ಗೊತ್ತಾಯ್ತಲ್ಲ? ಆದ್ದರಿಂದ ಇವಾಗ ಸರ್ವಭಾವಗಳು ಇದೆಯಲ್ಲ, ವೈಶ್ವಾನರ, ತೈಸ, ಪ್ರಾಜ್ಞಾ ಅಂತ, ಇವಳು ಉತ್ಪತ್ತಿ ಅಂತ ಇದೆ. ಉತ್ಪತ್ತಿ ಆಗಿರಬೇಕು, ಯಾಕೆಂದ್ರೆ ಅವೆಲ್ಲ ಕಾರ್ಯಗಳು. ಈಶ್ವರ ಹೇಗೆ ಕಾರ್ಯ? ಉಪಾಧಿ ಸಂಬಂಧದಿಂದ. ಗೊತ್ತಾಯ್ತಾ? ಆದ್ದರಿಂದ ಮೂರನ್ನು ಹಾಗೆ ಬಂದಿರೋದು. ಈ ಪ್ರಾಣ ಪುರುಷನೇ ಎಲ್ಲವನ್ನೂ ಹುಟ್ಟಿಸುತ್ತಾನೆ. ಸರ್ವಂ ಜನಿತಿ ಪ್ರಾಣ ಚೇತೋಂಶೂನ್ ಪುರುಷ ಪೃಥಕ್. ಅದಾದಮೇಲೆ ಚೇತನ ಪುರುಷ ಬೇರೆ ಬೇರೆ ಪುರುಷನು ಎಲ್ಲರೂ ಕೂಡ ಸೃಷ್ಟಿ ಮಾಡ್ತಾನೆ ಅಂತ ಇದೆ. ಹೋಗಿ ನೋಡಿ ಅಂತಾರೆ. ಇವಾಗಿಲ್ಲಿ ಸತ್ತಾಗಿರುವ ಅಂದರೆ ಇದ್ದೇ ಇರುವ ತನ್ನ ಅವಿದ್ಯಾಕಲ್ಪಿತ ನಾಮರೂಪ ಮಮಯಾ ಸ್ವರೂಪಂದರೆ ಒಂದು ಸ್ವಲ್ಪ ತಿಳ್ಕೋಬೇಕು ನೋಡಿ. ಅವಿದ್ಯಾಕೃತ ನಾಮರೂಪ ಮಾಯಾ ಸ್ವರೂಪೇಣ ಸರ್ವಭಾವನ ಉತ್ಪತ್ತಿ ಅಂತ ಹೇಳ್ತೀನಿ ಕೇಳಿ. ಇವಾಗ ಅನೇಕ ಆಕಾರಗಳು ಬಂದಿದೆಯಲ್ಲ, ಅನೇಕ ಅಂತ ಹೇಳಿದ ಕೂಡಲೇ ಅದು ಅವಿದ್ಯೆಯಿಂದ ಪ್ರೇರಿತವಾಗಿ ಆಗಿರೋದೆ ನೋಡಿ. ಹಾಗೆ ಅಂತ ಹೇಳ್ತೀನಿ. ಭಗವಂತನ ಯಾತಕ್ಕೆ ಸೃಷ್ಟಿ ಮಾಡ್ತಾನೆ? ನಮಗೋಸ್ಕರ ತಾನೇ ಸೃಷ್ಟಿ ಮಾಡ್ತಾನೆ. ಅವಾಗ ನಾನೇನು ಮಾಡಿದ್ದೀನಿ? ಏನೋ ಕರ್ಮ ಮಾಡಿದ್ದೀನಿ. ಆ ಕರ್ಮಕ್ಕೆ ತಕ್ಕಂತೆ ನಾನು ಮುಂದಿನ ಜನ್ಮ ಭೋಗಿಸ್ಬೇಕು ನನ್ನ ಕರ್ಮವನ್ನು. ಅದಕ್ಕೆ ಈ ಶರೀರ ಕೊಡಬೇಕು. ಹಾಗೆಯೇ ಎಲ್ರಿಗೂ ಆಯಾ ಶರೀರ ಕೊಡಬೇಕು. ಅಲ್ಲಿಗೆ ಬೇರೆ ಬೇರೆ ಆಯಿತೋ ಇಲ್ವೋ? ಬೇರೆ ಬೇರೆ ಶರೀರಗಳು ಯಾತಕ್ಕೆ ಬಂತು? ನಿಜವಾಗ್ಲೂ ಬಂದಿರೋದು ಮಾಯೆಯಿಂದ. ಆದರೆ ಅದಕ್ಕೆ ಮೂಲ ಹೇತು ಯಾವುದು? ನಮ್ಮ ವಿದ್ಯೆ. ಅರ್ಥ ಆಯ್ತಾ ನಿಮಗೆ? ಗೊತ್ತಾಗಲಿಲ್ಲ? ನೋಡಿಪ್ಪ ಇನ್ನೊಂದ್ಸಲ. ನಮ್ಮ ಶರೀರಗಳೇ ತಗೊಳ್ಳ. ಬೇರೆ ಬೇರೆ ಇದೆಯೋ ಇಲ್ವಾ? ಸರಿ, ಬೇರೆ ಬೇರೆ ಯಾತಕ್ಕೆ ಬಂತು? ಯಾರು ಕೊಟ್ಟಿರೋದು ಈ ಶರೀರನ? ಭಗವಂತ, ಅಂದರೆ ಪ್ರಕೃತಿ. ಯಾಕೆ ಬಂತು? ನನ್ನ ಕರ್ಮಕ್ಕೆ ಅನುಗುಣವಾಗಿ ಬಂತು. ಕರ್ಮ ಯಾಕೆ ಮಾಡಿದೆ? ನನ್ನ ವಿದ್ಯೆಯಿಂದ. ಹೌದಾನೆ? ಅಂದರೆ ನಮ್ಮ ಅವಿದ್ಯೆಗಳು, ಅಧ್ಯಾಸಗಳು ಏನೇನಿದೆಯೋ ಅದೇನೇ ಈ ಬೇರೆ ಬೇರೆದಾಗ ಬರೋದಕ್ಕೆ ಕಾರಣ, ಹೇತು. ಇಂದ್ರೋ ಮಾಯಾಭಿಪ್ರರೂಪ ಈಯತೆ ಅಂತ ಇದೆ. ಮಾಯಾಭಿಹಿ ಅಂದ್ರೇನು? ಮಾಯೆಗಳಿಂದ ಈ ಬಹುರೂಪದಲ್ಲಿ ತೋರ್ಕೊಳ್ತಾನೆ ಅಂತಿದೆ. ಪರಮೇಶ್ವರನು, ಪರಬ್ರಹ್ಮವು ಬಹುರೂಪಗಳು ತೋರ್ಕೊಳ್ಳೋದು ಹೇಗೆ ಅಂದರೆ ಮಾಯೆಗಳಿಂದ. ಬಹುವಚನ ಇದೆ. ಯಾರು ಮಾಯೆಗಳಿಂದ ಅಂದರೆ? ಗೊತ್ತಾಯ್ತಾ? ನಿಜವಾಗ್ಲೂ ಮಾಯನ ಮಾಡ್ತಾ ಇರೋದು. ಆದರೆ ಈ ವಿಂಗಡಿಸೋದಕ್ಕೆ ಹೇತು ಯಾವುದು? ಅವಿದ್ಯೆ. ನಮ್ಮ ಅವಿದ್ಯೆಯನ್ನು ಅನುಸರಿಸಿ ಬೇರೆ ಬೇರೆ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಆದ್ದರಿಂದ ಅವಿದ್ಯಾಕೃತ ನಾಮರೂಪ ವಿಂಗಡವಾಗಿರ್ತಕ್ಕಂಥದ್ದು ಅವಿದ್ಯಾಕೃತವಾದ್ದು. ಆದರೆ ನಿಜವಾಗ್ಲೂ ಬಂದಿರೋದು ಮಾಯಾ ಸ್ವರೂಪೇಣ, ಮಾಯಿಂದ ಬಂದಿರೋದು. ಅಂದ್ರೇನು? ಒಂದರ್ಥದಲ್ಲಿ ಈ ಶರೀರಗಳಿಗೆಲ್ಲ ಉಪಾದಾನ ಮಾಯ, ಆದರೆ ಹೇತು ಅವಿದ್ಯ. ಏನಪ್ಪ ಎಲ್ರಿಗೂ ಗೊತ್ತಾಯ್ತಲ್ಲಪ್ಪ? ಗೊತ್ತಾಗ್ಲಿಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ನಮ್ಮ ಶರೀರಗಳೆಲ್ಲ ಬಂದಿರೋದು ಯಾತಕ್ಕೋಸ್ಕರ ಬಂತು? ನಾವು ಮಾಡಿರೋ ಕರ್ಮಕ್ಕೋಸ್ಕರ ತಾನೇ ಬಂದಿರೋದು. ಕರ್ಮ ಯಾತಕ್ಕೆ ಮಾಡಿದ್ವಿ? ಅವಿದ್ಯೆ ಅಂತ ತಾನೇ ಮಾಡಿರೋದು. ಅಲ್ಲಿಗೆ ನಮ್ಗೆ ಈ ಶರೀರಗಳು ಬರೋದಕ್ಕೆ ಮೂಲ ಕಾರಣ, ಮೂಲ ಹೇತು ಅಂದರೆ ಅವಿದ್ಯೆ ತಾನೆ. ಅರ್ಥ ಆಯ್ತಾ? ಆದರೆ ನಮ್ಮ ವಿದ್ಯೆಯಿಂದ ನಾವೇ ತಯಾರು ಮಾಡಿಕೊಂಡ್ರೆ, ನಮ್ಮ ವಿದ್ಯಾಗನುಗುಣವಾಗಿ ಈಶ್ವರ ತಯಾರು ಮಾಡಿ ಕೊಟ್ಟಿದ್ದಾನೆ. ಹೌದಾನೆ? ಎಲ್ಲರೂ ಅರ್ಥ ಮಾಡ್ಕೊಳ್ತಿರ್ತಾನೆ. ಇದು ಸುಲಭವಾಗಿದೆ. ಇದು ಸ್ವಂತ ಮಾಯಿಯಿಂದ, ತನ್ನ ಮಾಯಿಯಿಂದ ನಮ್ಮ ಅವಿದ್ಯಾಗನುಗುಣವಾಗಿ ಶರೀರಗಳನ್ನು ತಯಾರು ಮಾಡಿ ಕೊಟ್ಟಿದ್ದಾನೆ ನಮಗೆ. ಇವಾಗ ಅರ್ಥ ಆಯ್ತಾ? ಆದ್ದರಿಂದ ಒಂದೊಂದು ಶರೀರ ಸಂಬಂಧಿಸಿದಾಗ ಒಂದೊಂದು ಮಾಯೆ ಅಂತ ಇಟ್ಕೊಂಡ್ರೆ, ಭಾಗ ವಿಂಗಡಿಸ್ಕೊಂಡ್ರೆ ಮಾಯಾಭಿಹಿ, ಮಾಯೆಗಳಿಂದ ಮಾಡಿದ್ದಾನೆ. ಇವಾಗ ಗೊತ್ತಾಯ್ತು ಎಲ್ರಿಗೂ?
ಹೇಳಿ. ಇಲ್ಲ, ಮಾಯೇನಲ್ಲಿ ಬಹುತ್ವ ಇಲ್ಲ. ಮಾಯೆ ಅನ್ನೋದು ಒಂದೇ, ಅದೇ ಬಹುವಾಗಿ ತೋರ್ಕೊಳ್ಳುತ್ತಷ್ಟೇ. ಮಾಯೆ ಅಂದರೆ ಪರಮಾತ್ಮನ ಒಂದು ಶಕ್ತಿ. ಇವಾಗ ಹೇಳ್ತೀನಿ ಕೇಳ್ರಿ. ಇವಾಗ 4 ಜನ ಬಂದು 4 ಒಡವೆ ಕೇಳಿದ್ರು. ಚಿನ್ನ ಇರೋದು ಒಂದೇ, ನಾನು ಅವ್ರಿಗೋಸ್ಕರ 4 ಒಡವೆ ಮಾಡ್ತಾ ಇದ್ದೀನಿ. ಚಿನ್ನ ಮಾಯೆ, ಗೊತ್ತಾಯ್ತಾ? ಅವ್ರು ಇಷ್ಟಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಇವನು ಓಲೆ ಬೇಕು ಅಂದ್ರೆ, ಇವರು ಡಾಬ್ ಬೇಕು ಅಂದ್ರೆ, ಇವರು ಸರ ಬೇಕು ಅಂದರು, ಮಾಡಿಟ್ಟೆ. ಗೊತ್ತಾಯ್ತಾ? ಆವಾಗ ಮಾಯೆಗಳಿಂದ ತೋರ್ಕೊಳ್ತು. ಉಂಗ್ರದ ಮಾಯೆಯಿಂದ ಉಂಗ್ರ ತೋರ್ಕೊಳ್ತು, ಬಳೆ ಮಾಯಿಂದ ಬಳೆ ತೋರ್ಕೊಳ್ತು. ಅರ್ಥವಾಯ್ತಲ್ವ? ಹಾಗೆ ಹಾಗೆ ಅಮ್ಮ ಐನಾತಿ ಪ್ರಶ್ನೆ ಕೇಳಿದ್ರಿ. ಕೇಳಿ. ಅವಿದ್ಯೆ ಅಂದರೆ ನನಗೆ ಗೊತ್ತಿಲ್ಲ ಅನ್ನೋದು. ನನಗೆ ಗೊತ್ತಿಲ್ಲ ಅನ್ನೋದು ಕಾರಣ ಇರಲ್ಲ. ನೋಡಿ, ಗೊತ್ತಿಲ್ಲ ಅಂದ್ರೆ ಯಾವ ಕಾರ್ಯ ಆಗಿದ್ರೆ ಅವಾಗೇನೇ ಬೇಕಾಗಿತ್ತು, ಅದಕ್ಕೂ ಇನ್ನೊಂದು ಕಾರಣ ಇದ್ದು ಕಾರ್ಯ ಆಗಿದ್ದರೆ ಯಾವಾಗ ಬಂತಂತ ಬರ್ತಾ ಇಲ್ಲ. ಇವಾಗ ನನಗೆ ಗೊತ್ತಿಲ್ಲ ಅಂತ ಇದೆಯಲ್ಲ, ಇವಾಗ ಮೆಡಗಾಸ್ಕರ್ ರಾಜಧಾನಿ ಯಾವುದು ನನಗೆ ಗೊತ್ತಿಲ್ಲ. ಯಾವಾಗಲಿಂದ ಗೊತ್ತಿಲ್ಲ ಅಂದರೆ ಆ ಪ್ರಶ್ನೆಗೆ ಅರ್ಥ ಇದೆಯಾ? ಆದ್ದರಿಂದ ಅವಿದ್ಯೆ ಅನ್ನೋದಿದೆಯಲ್ಲ, ಅದು ಅನಾದಿ. ಇದನ್ನೆಲ್ಲ ತಿಳ್ಕೊಂಡ್ರೆ ನಿಜವಾಗಲೂ ಜೀವನದಲ್ಲಿ ಸರಿಯಾಗಿರೋ ದೃಷ್ಟಿ ಬರುತ್ತೆ. ಅನಾದಿ ಕಾಲದಿಂದ ನಾನು ಈ ಮೂಡಿನ ಥರ ಇದ್ದೀನಲ್ಲ, ಏನಪ್ಪ ನನ್ನ ಗತಿ, ಭಗವಂತ ನನ್ನ ಬೇಗ ಎತ್ತು ಅಂತ ಅನ್ಸುತ್ತೋ ಇಲ್ಲೋ? ಅರ್ಥವಾಯ್ತಲ್ಲ? ಆದ್ದರಿಂದ ಇದು ಅನಾದಿ, ಅದು ಕಾರ್ಯ ಅಲ್ಲ, ಅದೊಂದು ವಸ್ತುವೇ ಅಲ್ಲ ಕಾರ್ಯ ಆಗೋದಕ್ಕೆ. ಅರ್ಥವಾಯ್ತಾ? ಇವಾಗ ಆಮೇಲೇನು ಇವು ಪ್ರಭಾವ ಉತ್ಪತ್ತಿ ಅನ್ನೋದು. ಯಾಕೆಂದರೆ ಇದೆಲ್ಲ ಅಸತ್ಯಗನ ಆಗಿಬಿಟ್ಟಿದ್ರೆ, ಯಾವುದು ಜಗತ್ತೆಲ್ಲ ಅಸತ್ಯ ಆಗಿಬಿಟ್ಟಿದ್ದಿದ್ರೆ ಅವಾಗ ನೀವು ಹೇಳ್ರಿ ಬ್ರಹ್ಮ ತಿಳ್ಕೊಳಕ್ಕಾಗುತ್ತಾ? ಅವಾಗ ನೀವು ಹೇಳ್ರಿ, ಜಾಗ್ರತ್ತು ಸ್ವಪ್ನ ಸುಷುಪ್ತಿ 3 ನಮ್ಗೆ ಇಲ್ಲದೆ ಇದ್ದಿದ್ರೆ ನಾನು ಯಾರು ಅಂತ ನಮ್ಗೆ ಗೊತ್ತಾಗುತ್ತಾ? ಅಧ್ಯಾಸವೂ ಇಲ್ಲ, ಅವಿದ್ಯೆನೂ ಇಲ್ಲ. ನಾನು ಸುಮ್ಮನೆ ಕಲ್ಲಿನ ಥರ ಕೂತಿರ್ತಾ ಇದ್ದೆ, ಹೌದಾ ಇಲ್ಲ? ನನಗೆ ಅಧ್ಯಾಸ ಅವಿದ್ಯೆ ಇರೋದು ಕೊಡೋದ್ರೆ ಭಗವಂತನ ಕೃಪೆನೇ. ಅದು ಇರೋದ್ರಿಂದ ಕೊನಾ ಪಕ್ಷ ಒಂದ್ಸಲ ಬುದ್ಧಿ ಉಪಯೋಗಿಸಿ ಒದೆ ತಿದ್ಕೊಳ್ಳೋಕೆ ಅವಕಾಶ ಇದೆ. ಯಾರು ನಾನು ಇದೇನು ಅವ್ಯಕ್ತವಾಗಿದ್ದೀನಿ, ನಾನು ಶರೀರ ಕೊಳ್ಳಿಲ್ಲ ಅಷ್ಟೇ ಅವನು, ಗೊತ್ತಾಯ್ತಲ್ವ? ಆದ್ದರಿಂದ ಇಲ್ಲಿ ಇದನ್ನು ಆಸತ್ತು ಅಂತ ಹೇಳಬಾರ್ದು. ಅದನ್ನೇ ಹೇಳ್ತಾರೆ, ವಂದ್ಯಾಪುತನು ತತ್ವದಿಂದಾಗಲಿ ಮಾಯಿಂದಾಗಲಿ ಹುಟ್ಟುವುದಿಲ್ಲ, ಅಸತ್ತಲ್ಲ. ಆವಾಗ ಯಾವ ವ್ಯವಹಾರವೂ ಇಲ್ಲದೆ ಬ್ರಹ್ಮವನ್ನು ತಿಳ್ಕೊಳ್ಳೋದಕ್ಕೆ ದಾರಿನೇ ಇರ್ತಾ ಇರಲಿಲ್ಲ. ನೋಡಿ, ಶಂಕರ ಏನು ಹೇಳ್ತಾರೆ, ಯದಿ ಹಿ ನಾಮರೂಪೇ ನ ವ್ಯಾಕ್ರಿಯತೆ ತದಾ ಅಸ್ಯಾತ್ಮನೋ ನಿರುಪಾಧಿಕಂ ರೂಪಂ ಪ್ರಜ್ಞಾನಗನಾಖ್ಯಂ ನ ಪ್ರತಿಖ್ಯಾಯೇತ. ಪರಮಾತ್ಮನ ನಾಮರೂಪಗಳನ್ನೇ ಮಾಡದೇ ಇದ್ದಿದ್ರೆ ಭಗವಂತನ ತಿಳ್ಕೊಳ್ಳೋಕೆ ಆಗ್ತಾರೇ ಇರಲಿಲ್ಲ. ಗೊತ್ತಾಯ್ತಲ್ವಾ? ಇದೆಲ್ಲ ಇದೆ 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 ಅಂತಿದೆ, ಇದೇನು ಇದೆ, ಆದರೆ ಏನೋ ಬದಲಾಯಿಸ್ತಾ ಇದೆಯಲ್ಲ, ಬದಲಾಯಿಸ್ಬಿಡ್ತು. ಅದರಿಂದ ಇದ್ರ ಹಿಂದೆ ಏನೋ ಇರಬೇಕದು. ಅದೇನದು? ಬದಲಾಯಿಸ್ತಾ ಇರೋದು ಇದೆ, ಬದಲಾಯಿಸದೇ ಇರೋದು ಇದೆ. ಬದಲಾಯಿಸದೇ ಇರೋದ್ರ ಆಧಾರದ ಮೇಲೆ ನಿಂತಿದೆ. ನಾನಿವಾಗ ಬದಲಾಯಿಸ್ತಾ ಇರೋದನ್ನು ನೋಡಿ ಬದಲಾಯಿಸದೇ ಇರೋದನ್ನು ತಿಳ್ಕೋಬೇಕು. ಗೊತ್ತಾಯ್ತಲ್ಲ? ಆದ್ದರಿಂದ ಇವಾಗ ಹೇಗಾಗೋದು, ಇವಾಗ ಇದೆ ಆದರೆ ನಾನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಇದೆಲ್ಲ ಇದೆ ಆದರೆ ಅದೇನು ಅಂತ ಗೊತ್ತಿಲ್ಲ, ತಪ್ಪಾಗಿ ತಿಳ್ಕೊಂಡಿದ್ದೀನಿ. ನಾವೇನು ತಿಳ್ಕೊಂಡಿದ್ದೀನಿ, ಅಲ್ಲಿ ಇರೋದು ನಿಜವಾಗಲೂ ಬ್ರಹ್ಮವೇ, ಅದರಲ್ಲಿರೋ ಬರೀ ಆಕಾರ ಇದು.
ಬರೀ ಆಕಾರ ನನಗೂ ಇಂಥ ಬೇರೆ ಅಂತ ತಿಳ್ಕೊಂಡು, ಇದು ಬ್ರಹ್ಮಕ್ಕಿಂತ ಬೇರೆ ಅಂತ ತಿಳ್ಕೊಂಡು ನಾನು ಕಷ್ಟಪಡ್ತಾ ಇದ್ದೀನಿ. ಆದರೆ ಬ್ರಹ್ಮವೇ ಅಲ್ವಾ, ಚಿನ್ನವೇ ಅಲ್ವಾ ಒಡವೆ ಅಂದರೆ? ಅದ್ರೇನಾಯಿತು, ನಾನು ಇರ್ತಕ್ಕಂಥ ಬ್ರಹ್ಮವನ್ನೇ, ಏಕವಾಗಿರ್ತಕ್ಕಂಥ ಬ್ರಹ್ಮವನ್ನೇ ಅನೇಕ ರೂಪದಲ್ಲಿ ತಿಳ್ಕೊತಾ ಇದ್ದೀನಿ. ತಪ್ಪದು. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಹಗ್ಗದ ಹಾವೇ ಮುಂತಾದ ಅವಿದ್ಯಾಕೃತ ಮಾಯಾಬೀಜದಿಂದ ಹುಟ್ಟಿದ ಪದಾರ್ಥಗಳು ಹಗ್ಗವೇ ಮುಂತಾದ್ರಿಂದ ಇರುವುದು ಕಂಡುಬರುತ್ತಲೂ ಇದೆ. ನಾನಿವಾಗ ದ್ವೈತ ತಾನೇ ಕಲ್ಪನೆ ಮಾಡಿರೋದು. ಈ ದ್ವೈತಕ್ಕೆ ಹಾವು ದೃಷ್ಟಾಂತ. ಈ ಕಲ್ಪನೆ ಮಾಡಿದ್ದೀನಲ್ಲ, ಈ ಕಲ್ಪನೆ ಹಗ್ಗದ ರೂಪದಿಂದ ನಿಜವೇ. ಅದು ನಾನು ತಿಳ್ಕೊಂಡಿರೋ ತಪ್ಪೇ ಅಲ್ಲಿ ವಸ್ತು ಇಲ್ಲ ಅಂತಲ್ಲ, ಅಲ್ಲಿರೋ ಹಗ್ಗ, ನಾನು ತಿಳ್ಕೊಂಡಿರೋದು ಹಾವು. ಹಾಗೇನೆ ಅಲ್ಲಿರೋ ಒಂದೇ ಇರೋ ಬ್ರಹ್ಮ ನಾನು ಬಹಳ ಅಂತ ತಿಳ್ಕೊಂಡಿದ್ದೀನಿ. ಏಕಶ್ಚಂದ್ರ ಸದ್ವಿತೀಯವತ್ ಅಂತ ಹೇಳ್ತಾರೆ. ಇರೋದೊಂದೇ ಚಂದ್ರ, ನಂಗೆ ಚಾಲಿಶ ಬಂದ್ಬಿಟ್ಟಿದೆ, 4 ಕಾಣಿಸ್ತಾ ಇದ್ದಾರೆ. ಅರ್ಥ ಆಯ್ತಾ ಇದೆಯಾ? ಆದ್ದರಿಂದ ಎಲ್ಲ ಇದೆ, ಆಧಾರ ಇಲ್ಲದೆ ಕಲ್ಪನೆ ಮಾಡೋಕ್ಕಾಗಲ್ಲ. ನೋಡಿ, ಈ ಸಮಯದಲ್ಲಿ ಈ ಕಲ್ಪನೆ ಅನ್ನೋದ್ರೆ ಏನು ಅಂತ ನಿಮ್ಗೆ ಸರಿಯಾದ ದೃಷ್ಟಾಂತ ಕೊಡ್ತೀನಿ. ಯಾಕಂದರೆ ಕಲ್ಪನೆ ಅನ್ನೋದನ್ನ ಇಟ್ಕೊಂಡ್ರೆ ತುಂಬ ಭ್ರಾಂತಿಯಿಂದ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ನೀವು ಹತ್ತು ಜನ ಇದ್ದೀರಪ್ಪ. ಇವಾಗ ನೀವು ಇಷ್ಟು ಜನ ಇದ್ದೀರಪ್ಪ. ಇವಾಗ ಇಷ್ಟು ಜನ ಇದೊಂದು ಗುಂಪು ಅಂತಿದೆ. ಗುಂಪು, ಇವಾಗ ಗುಂಪು ಅಂದರೆ ಏನು ಅಂತ ನೋಡಿ. ಇವಾಗ ನೀವೆಲ್ಲ ಚೆದರ್ಬಿಟ್ರಿ ಅಂತ ಇಟ್ಕೊಳ್ಳಿ, ಅದು ಗುಂಪು ಇಲ್ಲ. ಅಥವಾ ನೀವು 5 ಗುಂಪು ಮೇಲೆ ನಿಂತ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅದು ಗುಂಪುಗಳು, 5 ಗುಂಪುಗಳು. ಇವಾಗ 1 ಗುಂಪು, 5 ಗುಂಪು, ಗುಂಪೇ ಇಲ್ಲ, ಎಲ್ಲ ವ್ಯತ್ಯಾಸ ಇದೆಯಲ್ಲಪ್ಪ. ಇವಾಗ 1 ಗುಂಪು, 5 ಗುಂಪು, 10 ಗುಂಪು ಅನ್ನೋದು ವಸ್ತುಗಳಲ್ಲ ತಾನೆ? ಆದರೆ ನೀವು ವಸ್ತುಗಳು ಹೌದು ಅಲ್ವಾ? ಕೊಟ್ಟು ದೃಷ್ಟಾಂತ ಅರ್ಥ ಆಯ್ತಾ? ಅಂದರೆ ಏನಪ್ಪ ಅಂದರೆ, ಒಂದೇ ಇರೋ ವಸ್ತು ಅದು ಬೇರೆ ಬೇರೆ ರೀತಿ ತೋರ್ಕೊಳ್ಳುತ್ತೆ. ತೋರ್ಕೊಂಡಿರೋದು ವಸ್ತುವೇ. ಗುಂಪು ಅಂದರೆ ಮನುಷ್ಯ ತಾನೇ ಅವರು. ಅದಕ್ಕೆ ನಾನು ಕೊಟ್ಟಿರೋ ಒಂದು ಹೆಸರು, ಯಾವುದೋ ಒಂದು ಆಕಾರದಲ್ಲಿ ಒಂದು ಹೆಸರು ಕೊಟ್ಟಿದ್ದೀನಿ ಅಷ್ಟೇ ಹೊರತು ಆ ಗುಂಪು ಅನ್ನೋದು ಕಲ್ಪನೆ ಅಲ್ಲ. ಕಲ್ಪನೆ ಅಂದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ನೀವು ಸೇರ್ಕೊಂಡಿರೋದು. ನಾವು ಅವಿದ್ಯೆಯಿಂದ ಮಾಡಿಕೊಂಡಿರೋ ಕಲ್ಪನೆ ಅಲ್ಲ. ನಾವು ಕಲ್ಪನೆ ಮಾಡಿರೋದೇನು ಅಂದರೆ ಬೇರೆ ಬೇರೆ ಗುಂಪುಗಳು ಅದು ಇದು ಅಂತ ಹೇಳಿದ್ರೆ ಅದು ಕಲ್ಪನೆ. ಹಾಗೇನೆ ಇಲ್ಲಿ ವಸ್ತು ಒಂದೇ ಆಗಿದ್ರು ನಾನು ಆ ವಸ್ತು ಅಂದರೆ ಈ ಜನಗಳು, ಅದು ಆಸ್ತ, ಅದನ್ನೇ ಬೇರೆ ಬೇರೆ ಆಕಾರದಲ್ಲಿ ನಿಂತ್ಕೊಂಡಾಗ 1 ಗುಂಪು, 5 ಗುಂಪು, 10 ಗುಂಪು ಅಂತಂತ ಹೇಳಿ ತಪ್ಪು ತಿಳ್ಕೊಂಡ ಹಾಗೆ ಇರ್ತಕ್ಕಂಥ ಒಂದೇ ಬ್ರಹ್ಮವನ್ನ ನಾನು ವಿಶ್ವ, ತೈಸ, ಪ್ರಾಜ್ಞಾ ಅಂತ 3 ಅಂತ ತಿಳ್ಕೊತೀನಿ. ಆಮೇಲೆ ಆ ವಿಶ್ವ ಅನ್ನೋನು 1 ಕೋಟಿ ಅಂತ ತಿಳ್ಕೊಳ್ತೀನಿ. ಇವಾಗ ನಾನು ಕೋಟಿ ಅಂತ ತಿಳ್ಕೊಂಡಿರೋ ತಪ್ಪೇ ವಿನಃ ವಿಶ್ವ, ತೈಸ, ಪ್ರಾಜ್ಞೆ ಇರೋದು ತಪ್ಪಲ್ಲ. ವಿಶ್ವ, ತೈಸ, ಪ್ರಾಜ್ಞೆ ಇದ್ದಾರೆ, ಬೇರೆ ಬೇರೆ ತೋರ್ಕೊಂಡಾಗ ನಾನು ತಿಳ್ಕೊಳ್ತಾ ಇರೋದು ತಪ್ಪು. ಸ್ಪಷ್ಟವಾಯ್ತಾ? ಕಲ್ಪನೆ ಅಂದರೆ ಯಾವುದು? ಗುಂಪು ಅನ್ನೋದು. ಗುಂಪು ಅನ್ನೋದು ಇಟ್ಸ್ ಎ ಮೆಂಟಲ್ ಐಡಿಯಾ. ಗುಂಪು ಅನ್ನೋದು ಕಾಣಿಸುತ್ತೆ, ಕಾಣಿಸ್ತೇ ಇರೋಲ್ಲ. ಇವಾಗ ಕಲ್ಪನೆ ಅಂದ್ರೇನು? ಸುಮ್ಮನೆ ಅವನವನ ಕಲ್ಪನೆ ಅಂತಲ್ಲ. ಇವಾಗ ಇಷ್ಟು ಜನ ಇದ್ದರೆ ಇಲ್ಲಿಷ್ಟು ಜನ ಇದ್ದಾರೆ ಅನ್ನೋದು ಒಂದು ಕಲ್ಪನೆ ಅಲ್ಲ, ಎಲ್ರಿಗೂ ಕಾಣಿಸ್ತಿರಲ್ಲ. ಅದನ್ನು ಕಲ್ಪನೆ ಅನ್ನೋ ಪದ ಉಪಯೋಗಿಸಿದ ಕೂಡಲೇ ಸುಮ್ಮನೆ ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋದು ಅಂತ ಇಟ್ಕೋಬೇಡಿ. ಗೊತ್ತಾಯ್ತಲ್ಲ? ಎಲ್ಲ ಇರೋದು. ಆದರೆ ಈ ಕಲ್ಪನೆ ಅಂತ ಯಾಕೆ ಹೇಳಿದ್ವಿ ಅಂದರೆ ಇದೇ ವಸ್ತು ಬೇರೆ ಥರನೂ ಬರ್ಬೋದು. ಅರ್ಥ ಆಯ್ತಾ ಇದೆ ನಿಮಗೆ? ಆದ್ದರಿಂದ ಇಲ್ಲಿ ಅವಿದ್ಯೆಯ ಮೊದಲ ಟ್ರಿಗರು ಜ್ಞಾತೃತ್ವ. ಹೌದು,
ಅವಿದ್ಯಾ ಮೊದಲು ಟ್ರಿಗ್ಗರ್ ಅಂದರೆ ಮೊದಲು ಎಫೆಕ್ಟು. ಹಾಂ, ಅವಿದ್ಯೆನ ಹಾಂ, ನಾವು ಹತ್ರ ಆಗ್ತೀವಿ, ಎಲ್ಲಿಗೆ? ಈಶ್ವರ ಹತ್ರಕ್ಕೆ ಆಗ್ತೀವಿ. ಹೌದು, ಅಲ್ಲಿ ಅವಿದ್ಯೆನೂ ಇಲ್ಲ, ಜ್ಞಾತತ್ವ ಎರಡೂ ಇಲ್ಲ. ಹೌದು. ಈ ಪ್ರಜ್ಞಾನ ಗಣ ಇದನ್ನ ಕಳ್ಕೋಬೇಕು. ಹೌದು. ಹೇಗೆ ಹೋಗುತ್ತೆ? ಹೇಗೆ ಹೋಗುತ್ತೆ ಅನ್ನೋದು ತುರಿಗೆ ಬಂದಾಗ ಹೇಳ್ತೀನಿ. ಗೊತ್ತಾಯ್ತಲ್ಲ? ಜ್ಞಾಪಕ ಇಟ್ಕೊಂಡು ಹೇಳ್ತೀನಿ, ಇವಾಗ ಬೇಡ, ಅದು ಅರ್ಥ ಆಯ್ತಲ್ವ? ಆದ್ದರಿಂದ ಇದನ್ನು ಯಾಕೆ ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಅವಿದ್ಯಾಕೃತ ಮಾಯಾ ಅಂತಂತ ಹೇಳಿದಾಗ ಆ ಕಲ್ಪನೆ ಏನು, ಅವಿದ್ಯೆ ಯಾವುದು, ಇದ್ಯಾವುದು ಅಂತ ತಿಳ್ಕೊಬೇಕು, ಸರಿಯಾಗಿ ತಿಳ್ಕೊಬೇಕು ಅಲ್ಲ? ಕಂಡು ಬರ್ತೇನೆ ಅಲ್ಲಿ ಏನಾಗಿದೆ, ಹಗ್ಗ ಇದ್ರೂ ನಾನು ಬೇರೆ ಬೇರೆ ಆಕಾರಗಳು ತಿಳ್ಕೊಳ್ತೀನೋ ಇಲ್ವೋ, ಹಾಗೇನೆ ಅದು ಕಲ್ಪನೆ, ಅದು ನಾನು ತಿಳ್ಕೊಳ್ತಾ ಇರೋದು. ಯಾಕೆ ಇರೋದು ಹಾವು. ಆದ್ದರಿಂದ ಈ ದೃಶ್ಯ ಅಂತ ಹೇಳಿದ್ದಾರೆ. ಇಲ್ಲಿ ನಿಜವಾಗಲೂ ಇರೋ ಹಗ್ಗ ಯಾವುದು? ವಿಶ್ವಾತೈಸ ಅಪರಾಜ್ಞ. ಆ ಕೋಟಿ ಕೋಟಿ ಅಂತ ತಿಳ್ಕೊಳ್ತಾ ಇರೋದು ಯಾವುದು? ಅದು ಹಾವು ಇತ್ಯಾದಿಗಳು. ಹಾಗೆ ನೋಡಿದ್ರೆ ಮೂರೂ ಇಲ್ಲ, ಅಲ್ಲಿರೋದು ಒಂದೇ. ಆಯ್ತಾ? ಆದ್ದರಿಂದ ಹಗ್ಗದಲ್ಲಿ ಹಾವು ಹುಟ್ಟುವ ಮುಂಚೆ ಹಾವು ಹಗ್ಗದ ರೂಪದಿಂದ ಸತ್ತಾಗಿಯೇ ಹೇಗಿದ್ದುಕೊಂಡಿರುವುದೋ ಹಾಗೆ ಎಲ್ಲ ಭಾವಗಳು ಹುಟ್ಟುವ ಮೊದಲು ಪ್ರಾಣನೆಂಬ ಬೀಜ ರೂಪದಿಂದಲೇ ಸತ್ತಾಗಿರುವವು. ನೋಡಿ, ಎಲ್ಲವನ್ನೂ ವಿಂಗಡಿಸುವ ಕೆಲಸ ಯಾವ್ದು ಗೊತ್ತೇ? ಪ್ರಾಣ. ಬುದ್ಧಿಯಿಂದ ವಿಂಗಡವಾದರೂ ಕೂಡ ಬುದ್ಧಿಯಿಂದ ತಾನೇ ಎಲ್ಲ ವಿಂಗಡಿಸೋದು. ನಾವು ಮಡಿಕೆ ಅದನ್ನೆಲ್ಲ ವಿಂಗಡಿಸ್ತೀವಿ. ಆದರೆ ಬುದ್ಧಿನ ಕೆಲಸ ಮಾಡಿಸ್ತಾ ಇರೋದು ಪ್ರಾಣ. ಆದ್ದರಿಂದ ಮೂಲ ಕಾರಣ ಪ್ರಾಣವನ್ನೇ ಹೇಳಿದೆ. ಅದೇತಾ? ಆದ್ದರಿಂದಲೇ ಶ್ರುತಿಯು ಇದೆಲ್ಲ ಬ್ರಹ್ಮವೇ, ಇದು ಮೊದಲು ಆತ್ಮನೇ ಆಗಿತ್ತು ಅಂತ ಹೇಳುತ್ತೆ. ಸರ್ವಂ ಬ್ರಹ್ಮೈವ ಅಂತ ಹೇಳ್ತೇವಲ್ಲ, ವಿಂಗಡವಾಗಿ ತೋರ್ಕೊಂಡು ಕೂಡಲೇ ಅದೇನದು, ವಿಂಗಡವಾಗಿ ತೋರ್ಕೊಂಡ್ರು ಅದು ಬ್ರಹ್ಮ ಅಂತ ತಿಳ್ಕೊಂಡ್ರೆ ತಪ್ಪಿಲ್ಲ. ವಿಂಗಡ ತೋರ್ಕೊಂಡು ಕೂಡಲೇ ಅಯ್ಯೋ ಇದು ಇಲ್ವೇ ಇಲ್ಲ ಅಂತ ತಿಳ್ಕೊಂಡ್ರೆ ಬ್ರಹ್ಮ ಗೊತ್ತಾಗೋದೇ ಇಲ್ಲ. ಇದೆಲ್ಲ ಇದೆ, ಆದರೆ ನಾನು ತಿಳ್ಕೊಳ್ತಾ ಇರೋದು ತಪ್ಪು. ಇದು ಏಕತ್ವ. ಅಯ್ಯೋ ಇಲ್ಲ, ಬಹಳ ಮುಂಚೆ ಬರೋದು ಈ ಪ್ರಾಣ. ಆ ಪ್ರಾಣವೇ ಈ ದೇಹದಲ್ಲಿ 5 ವಾಯುಗಳ ಮುಖಾಂತರ ಪ್ರಕಟವಾಗುತ್ತೆ. ಆಯ್ತಾ? ಇವಾಗ ಪ್ರಾಣವು ಎಲ್ಲವನ್ನೂ ಹುಟ್ಟಿಸುತ್ತಾನೆ. ಚೇತೋಂಶಗಳು ಅಂದರೆ ಸೂರ್ಯನ ಕಿರಣಗಳಂತೆ. ಹೇಗೆ ಅಂದರೆ ಯಾರನ್ನ? ವಿಶ್ವ ಪ್ರಾಜ್ಞ ತೈಜಸ ವಿಶ್ವ ಎಂಬ ಭೇದದಿಂದ ತೋರಿಸ್ತಾನೆ, ಮೂರಾಗಿ ವಿಂಗಡಿಸ್ತಾನೆ. ಆವಾಗಲೇ ನೋಡಿ, ನಮಗೆ ದಾರಿ ತೋರಿಸೋದಕ್ಕೋಸ್ಕರ, ನಮ್ಮ ಕರ್ಮಫಲ ಕೊಡೋದಕ್ಕೋಸ್ಕರ ಅವನು ವಿಂಗಡಿಸ್ತಾ ಇದ್ದಾನೆ. ಗೊತ್ತಾಯ್ತಾ? ಯಾಕೆ ವಿಂಗಡಿಸೋದು? ನಮ್ಮ ಕರ್ಮಫಲ ಕೊಡೋದಕ್ಕೋಸ್ಕರ ವಿಂಗಡಿಸ್ತಾ ಇದ್ದಾನೆ. ಅದಾ ಬೇಂದ. ಗೊತ್ತಾಯ್ತಾ? ಅದನ್ನೇ ಹೇಳೋದು. ಜೇಡ್ಹುಳು ಹೇಗೆ ನೂಲಿನಿಂದ ತೆಗೆಯುತ್ತೋ, ಬೆಂಕಿಯಿಂದ ಸಣ್ಣ ಕಿಡಿಗಳು ಹೇಗೆ ಹೊರಡುತ್ತೋ, ಇದೆಲ್ಲ ದೃಷ್ಟಾಂತಗಳು. ಆಯ್ತಾ? ಅವೇನು ಮುಂದಕ್ಕೆ ನೋಡಿ. ವಿಭೂತಿಂ ಪ್ರಸವಂ ತ್ವನ್ಯೇ ಮನ್ಯಂತೆ ಸೃಷ್ಟಿಚಿಂತಕಾ ಸ್ವಪ್ನ ಮಾಯಾ ಸ್ವರೂಪೇತಿ ಸೃಷ್ಟಿರನ್ಯೈರ್ವಿಕಲ್ಪಿತ. ಇವಾಗ ಸೃಷ್ಟಿಯ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ. ಈ ಸೃಷ್ಟಿ ಹೇಗಾಯಿತು, ಯಾಕಾಗಿದೆ, ಒಬ್ಬರೊಬ್ಬರು ಏನೇನು ಸಿದ್ಧಾಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೆಲವು ಸೃಷ್ಟಿ ಚಿಂತಕರು ಸೃಷ್ಟಿ ವಿಭೂತಿ ಅಂತ ಅಂತಾರೆ. ಅದು ಸ್ವಪ್ನಮಾಯ ಸ್ವರೂಪ ಅಂತ ಕೆಲವರು ಹೇಳ್ತಾರೆ. ಅದಕ್ಕೆ ನೋಡಿ, ಸೃಷ್ಟಿಯು ಈಶ್ವರನ ವಿಭೂತಿಯು ಎಂದರೆ ವಿಸ್ತಾರವು ಎಂದು ಕೆಲವರು ಹೇಳ್ತಾರೆ. ಕೆಲವು ಚಿಂತಕರು ಹೇಳ್ತಾರೆ. ಗೊತ್ತಾಯ್ತಾ? ಯಾಕೆ?
ಇಂದ್ರನು ಮಾಯೆಗಳಿಂದ ಭೂರೂಪ ಕಾಣಿಸುತ್ತಾನೆ ಅಂತಿದೆ. ಅಲ್ಲಿ ಇಂದ್ರ ಅಂದರೆ ಬ್ರಹ್ಮವೇ, ಪರಮಾತ್ಮನೇ. ಗೊತ್ತಾಯ್ತಾ? ಇವಾಗ ನೋಡಿ, ಇದು ಹೇಗಪ್ಪ ಅಂದರೆ ಇಲ್ಲಿ ದ್ವೈತವನ್ನು ಹೊಡೆದು ಹಾಕೋಕ್ಕೋಸ್ಕರ ಹೇಳ್ತಾ ಇರೋದು. ಆಕಾಶದಲ್ಲಿ ನೂಲೇಣಿಯನ್ನು ಹಾಕಿ ಆಯುಧಗಳನ್ನೇ ಹತ್ತಿರಿ ಕಣ್ಣಿಗೆ ಕಾಣದಂತಾಗಿ ಯುದ್ಧದಲ್ಲಿ ತುಂಡು ತುಂಡಾಗಿ ಕತ್ತರಿಸಿಕೊಂಡು ಬಿದ್ದು ಮತ್ತೆ ಏಳು ಮಾಯಾವಿಯನ್ನು ನೋಡುವವರಿಗೆ ಆತನು ಮಾಡಿದ ಮಾಯೆಯನ್ನು ನಿಜವಾಗಿ ವಿಚಾರಿಸಿ ಅದರಲ್ಲಿ ಆದರವೇನು ಉಂಟಾಗುವುದಿಲ್ಲವಷ್ಟೇ. ನೋಡಿ, ಇವಾಗ ಮಾಯಾವಿ ಏನೇನೋ ಮಾಡ್ದ, ಹಗ್ಗ ಹತ್ಬಿಟ್ಟ, ಮಾಡ್ದ, ಇದು ಅಂತೆಲ್ಲ ಮಾಡಿದ್ರೆ ಮಾಡಿದ್ದಾನೆ. ಯಾರು ಮಾಯಾವಿನ ತಿಳ್ಕೊಂಡಿದ್ದಾರೋ ಅವ್ರು ಹೇಳ್ತಾರೆ, ಅಯ್ಯೋ ಅವನ ಕೈಲಿ ಆಗುತ್ತೆ, ಮಾಡಿದ್ದಾನೆ ಅಷ್ಟೇ, ಅವನೇನು ಮಾಡಿಲ್ಲ, ಅವನೇ ಇರೋದು, ಅವನೇ ಹೀಗೆ ತೋರ್ಕೋತಾ ಇದ್ದಾನೆ ಅಂತ ಹೇಳ್ತಾರೋ ಇಲ್ವಾ? ಗೊತ್ತಾಯ್ತಾ? ಹಾಗೇನೆ ಇಲ್ಲಿ. ಆದ್ದರಿಂದ ಸೃಷ್ಟಿ ವಿಚಾರದಲ್ಲಿ ಅವರಿಗೆ ಆದರ ಉಂಟಾಗಲ್ಲ. ಸೃಷ್ಟಿ ಅನ್ನೋದೇ ಮುಖ್ಯ ಅಲ್ಲಪ್ಪ, ತಿಳಿಸೋದಕ್ಕೊಂದು ದಾರಿ. ಗೊತ್ತಾಯ್ತಾ? ಹಾಗೆ ತನನಿದ್ರೆ ಕನಸು, ಗಾಢನಿದ್ರೆ ಕನಸು ಮುಂತಾದ ರೂಪದಿಂದ ಹರಡಿಕೊಂಡಿರುವ ಈ ಜಗತ್ತು ಮಾಯಾವಿಯ ನೂಲೇಣಿಯನ್ನು ಹಾಕಿದಂತೆ ಇರುವುದು. ಅದರಲ್ಲಿ ಪ್ರಾಜ್ಞಾ, ತೈಸ ಮೊದಲಾದವರು ಈ ನೂಲೇಣಿಯನ್ನು ಹತ್ತಿದ ಮಾಯಾವಿಗಳಂತೆ. ನೂಲೇಣಿ ಅದನ್ನೇರಿದ ಮಾಯಾವಿ ಎರಡಕ್ಕೂ ಬೇರೆಯಾಗಿ ನಿಜವಾದ ಮಾಯಿಯಿಂದ ತನ್ನನ್ನು ಮರೆಮಾಡಿಕೊಂಡು ತಾನೇ ಯಾರಿಗೂ ಕಾಣಿಸದೆ ನೆಲದ ಮೇಲೆ ಎದ್ದುಕೊಂಡಿದ್ದಾನೋ ಹಾಗೆ ತುರಿಯ. ತುರಿಯ ಅಂದ್ರೇನು? ಇವಾಗ ನೋಡಿ, ನಿಜವಾಗಲೂ ತಿಳ್ಕೊಳ್ಳೋದು ಅಷ್ಟು ಕಷ್ಟವಾಗಲ್ಲ, ಆ ಕ್ರಮ ಸರಿಯಾಗಿ ಅನುಸರಿಸ್ಬೇಕಷ್ಟೆ. ಅತ್ಯಂತ ಸ್ಥೂಲವಾದ ಈ ಜಗತ್ತು ವೈಶ್ವಾನರ, ಅದಕ್ಕೆ ಮುಂಚೆ ಇರೋ ಅದೇ ವಿಕಾಸವಾಗೋದು ಇದು ಹಿರಣ್ಯಗರ್ಭನು, ತೇಜಸ್ಸನು. ಹಿರಣ್ಯಗರ್ಭನ ವಿಕಾಸವೇ ಅದು. ಹಿರಣ್ಯಗರ್ಭನ ಯಾರೋ? ಪ್ರಾಜ್ಞನ ವಿಕಾಸವೇ. ಪ್ರಾಜ್ಞನ ಯಾರೋ? ಇವನ ವಿಕಾಸವೇ, ಬ್ರಹ್ಮದ ವಿಕಾಸವೇ. ಅಂದರೆ ತುರಿಯ. ಗೊತ್ತಾಯ್ತಾ? ಅದು ಅಂತ ಕೇಳಬೇಡಿ. ಯಾಕೆಂದರೆ ಅಲ್ಲಿ ವಿಕಾಸ ಆಗಬೇಕು ಅನ್ನೋಂಥದ್ದೇನೂ ಇಲ್ಲ, ಅದೇನೂ ಇಲ್ಲವೇ ಇಲ್ಲ, ಬರೀ ತಾನೊಂದೇ ಇದೆ. ಆದ್ದರಿಂದ ಅದಕ್ಕೂ ವಿಕಾಸವಾಗುತ್ತೆ, ಅದೊಂದು ಕಾರ್ಯ ಅಂತ ಹೇಳೋ ಹಾಗಿಲ್ಲ. ಅದು ಮಾಯಾವಿ, ಅವನೇ ಮಾಯಾವಿ ಅಲ್ಲ. ಆದ್ದರಿಂದ ಆರ್ಯರಾದ ಮುಮುಕ್ಷುಗಳಿಗೆ ಅದರ ವಿಚಾರದಲ್ಲಿ ಆಧಾರವಿದೆ ಹೊರತು ನಿಷ್ಪ್ರಯೋಜನವಾದ ಸೃಷ್ಟಿಯಲ್ಲಿ ಆಧಾರವಿಲ್ಲ. ಸೃಷ್ಟಿ ಹೇಳಿರೋದು ನಿಜ. ಸೃಷ್ಟಿ ಯಾತಕ್ಕೆ ಹೇಳಿದೆ ಅಂದರೆ ನಮ್ಮ ಬುರುಡೆಗೆ ಹತ್ಸೋದಕ್ಕೆ ಹೇಳಿದೆ. ಗೊತ್ತಾಯ್ತಾ ಇದೆಯಾ? ಇಲ್ಲೆಲ್ಲ ಬಹಳ ಗಾಢವಾದ ಪ್ರಶ್ನೆಗಳು ಬರುತ್ತೆ. ಅಂದರೆ ಹಾಗಾದ್ರೆ ಸೃಷ್ಟಿ ಇಲ್ವೇ ಇಲ್ವಾ? ಹಾಗಾದರೆ ಅದು ಎಲ್ಲ ಹೇಳಿರೋದೆಲ್ಲ ಬರೀ ಬುರುಡೆನಾ? ತುಂಬ ಪ್ರಶ್ನೆಗಳು ಬರುತ್ತೆ. ಅದಕ್ಕೋಸ್ಕರನೇ ಸುಮ್ಮನೆ ನಿರ್ದಾಕ್ಷಿಣ್ಯವಾಗಿ ವಿಂಗಡಿಸ್ಕೊಳ್ಬೇಕು. ಪ್ರಶ್ನೆಗೆ ಏನೋ ಪರವಾಗಿಲ್ಲ ಹಾಗೆ ಹೇಳ್ಬೋದು ಅಂತಂತ ಹೀಗೆಲ್ಲ ಹೇಳಬಾರ್ದು. ನಾವು ಒಂದು ಸಂಶಯ ಬರದೇ ಇರೋ ಹಾಗೆ ವಿಚಾರ ಮಾಡಬೇಕು. ಪಕ್ಷಪಾತ ಇರಬಾರ್ದು. ಪಕ್ಷಪಾತ ಇದ್ಬಿಟ್ರೆ ನಮ್ಮ ಮುಂದಕ್ಕೆ ಹೋಗಲ್ಲ. ಅದಲ್ಲ. ಆದರೆ ನಮಗೆ ಸೃಷ್ಟಿಯಲ್ಲಿ ಆಧಾರವಿಲ್ಲ. ಯಾಕೆ ಇದನ್ನು ತಿಳ್ಕೊಳ್ಳೋದಿಲ್ಲ ನಮಗೆ ಆಧಾರ. ಇವಾಗ ನೀವೇ ನೋಡಿ, ನಾನೇನೋ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ನಿಮಗೆ ಗಮನ ಯಾವುದ್ರಲ್ಲಿದೆ? ಕೊನೆಯಲ್ಲಿ ಏನು ತಾತ್ಪರ್ಯ ಅಂತ ತಿಳ್ಕೊಬೇಕು ಅಂತ ತಾನು ನೀನು ಇರೋದು. ಅಷ್ಟೇ ತಾನೇನಪ್ಪ? ನಾನು ಇಷ್ಟೆಲ್ಲ ಮಾತಾಡಿದ್ದೇನು, ಕೊನೆಯಲ್ಲಿ ನೀವೇನು ತಿಳ್ಕೊಳ್ತೀರೋ ಅದರ ವಿಕಾಸ ತಾನೆ. ಈ ವಿಕಾಸ ಕಟ್ಕೊಂಡು ನಿಮಗೇನು ಲಾಭ ಇಲ್ಲ, ಅರ್ಥದಲ್ಲೇ ನಿಮ್ಗೆ ಲಾಭ. ಎಲ್ಲ ಕಡೆನೂ ಹಾಗೆ ಏನಪ್ಪ. ಹೌದು. ಯಾಕೆಂದ್ರೆ ಬ್ರಹ್ಮ ಅಂತ ತಿಳ್ಕೊಂಡ್ಮೇಲೆ ಅದರಲ್ಲಿ ಅದನ್ನೇ ಹೇಳಿದ್ದು. ಇವಾಗ ನೀನು ತಾತ್ಪರ್ಯ ತಿಳ್ಕೊಂಡ್ಮೇಲೆ ನಾನು ಎಷ್ಟು ಪದ ಉಪಯೋಗಿಸ್ದೆ, ಯಾಕೆ ಹೇಳಿದೆ, ಅದು ಮಾಡಿದೆ ಅಂತ ನಿಮ್ಗೆ ಬೇಕಾಗಿಲ್ಲ. ಇದ್ದೇ ಗೊತ್ತಾಯ್ತಾ? MLA ನೀವು ಓಟ್ ಕೇಳೋಕೆ ಬಂದಾಗ ಹೇಗೆ ಬರ್ತಾನೆ? ಕೊಟ್ಟಾದ್ಮೇಲೆ ಹೋಗ್ರಿ ಪರವಾಗಿಲ್ಲ ಅಂತ. ಹಾಗೇನೇ ಇಲ್ಲ.
ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ಈ ಪದ ಅರ್ಥ ಆಗೋದಕ್ಕೆ ಹೇಳ್ತಾರೆ. ಆದ್ದರಿಂದ ಸೃಷ್ಟಿಚಿಂತಕರ ಈ ವಿಕಲ್ಪಗಳು ಎಂದು ಹೇಳಿದೆ. ಬೇರೆ ಬೇರೆ ಕಲ್ಪನೆಗಳು ಮಾಡಿ ಹೇಳಿದ್ದಾರೆ. ಅದಕ್ಕೆ ಸ್ವಪ್ನ ಮಾಯಾ ಸ್ವರೂಪವೆಂದು ಎಂದರೆ ಕನಸಿಗೆ ಸಮಾನವಾದ ರೂಪವುಳ್ಳದ್ದು, ಮಾಯೆಗೆ ಸಮಾನವಾದ ರೂಪವುಳ್ಳದ್ದು. ಕನಸಿಗೆ ಸಮಾನ ಇದು, ಮಾಯೆಗೆ ಸಮಾನ. ಮಾಯೆ ಅಂದರೆ ಯಾವುದಿದು? ಮಾಯೆ ಅಂದರೆ ಈ ಪ್ರಕೃತಿ ಅಂತ ಹೇಳ್ತಾರಲ್ಲ ಅದಲ್ಲ, ಇಲ್ಲಿ ಮೇಲೆ ಹೇಳಿದಾರಲ್ಲ ಯಾವುದು, ಮಾಯಾವಿ ತಂದು ತೋರಿಸ ಅಂತ ಹೇಳಿದ್ವೆ ಅಂತ. ಅದಕ್ಕೆ ಅಂದರೆ ನಾನು ಎಲ್ಲವನ್ನೂ ತಿಳ್ಕೊಂಡಾದ ಮೇಲೆ, ಅಂದರೆ ಎಲ್ಲವೂ ಬ್ರಹ್ಮವೇ ಅದು ನಾನೇ ಅಂತ ತಿಳ್ಕೊಂಡಾದ ಮೇಲೆ ಇದು ಕಾಣಿಸ್ತಾ ಇರುತ್ತೆ. ಕಾಣಿಸಿದ್ರು ನನಗೆ ಭ್ರಮೆ ಉಂಟಾಗೋದಿಲ್ಲ. ಭ್ರಮೆ ಉಂಟಾಗೋದು ಯಾವಾಗ? ಮಾಯಾವಿನ ನೋಡಿದ್ರೆ ಇದನ್ನ ಮಟ್ಟಿಗೆ ನೋಡಿದ್ರೆ ಆಗುತ್ತೆ. ಗೊತ್ತಾಯ್ತು ವಾಕ್ಯ? ಮಾಯಾವಿ ನೋಡಲಿಲ್ಲ ಅಂತ ಇಟ್ಕೊಳ್ಳಿ, ಅವನು ನಾನು ಇದನ್ನು ನೋಡ್ತಾ ಇದ್ದಾಗ ಅವನು ಇನ್ನೇನೋ ನಂಗೆ ಟಗಾಯಿಸ್ತಾ ಇರ್ತಾನೆ. ಅದಕ್ಕೆ ದಗಡದತ್ತಂಬಂತಾರೆ. ಆ ಸಮಯದಲ್ಲಿ ಅವನು ಏನು ಮಾಡ್ತಾನೆ, ಚೆನ್ನಾಗಿ ಡೋಲ್ ಅದು ಇದು ಬಡಿತಾ ಇದ್ರೆ ನಮ್ಮ ಗಮನ ಬೇರೆ ಕಡೆ ಹೊಟ್ಟೋಗುತ್ತೆ. ಆವಾಗ ಅವನೇನೋ ಕಮಾಲ್ ಮಾಡಿಬಿಡ್ತಾನೆ. ಅದಾಯ್ತಾ? ನಾನು ಆವಾಗಲೇ ನಿಗಾ ಇಟ್ಕೊಂಡ್ಬಿಟ್ಟಿದ್ರೆ ಅವಾಗೇನಾಗುತ್ತೆ, ಸುಮ್ಮನೆ ಡೋಂಗಿ ಅಷ್ಟೇ ತೋರಿಸ್ತಾ ಇದ್ದಾನೆ ಅಷ್ಟೇ ಅಂತ ಗೊತ್ತಾಗ್ಬಿಡುತ್ತೆ. ತೋರೋದು ನಿಂತು ಹೋಗೋದಿಲ್ಲ. ಆದ್ದರಿಂದ ಇದು ಅಂಥ ಮಾಯೆಯ ಸ್ವರೂಪ ಅಂದರೆ ಅದೇ ರೂಪದ್ದು, ಸ್ವಪ್ನದ ರೂಪದ್ದು ಅಂತ ಹೇಳಿದ್ದಾರೆ. ಆಮೇಲೆ ಇಚ್ಛಾ ಮಾತ್ರ ಪ್ರಭೋ ಸೃಷ್ಟವು ವಿನಿಶ್ಚಿತ ಕಾಲಾತ್ ಪ್ರಸಂಭೂತಾನ ಮನ್ಯಂತೆ ಕಾಲಚಿಂತಕಾ. ಕೆಲವರು ಹೇಳ್ತಾರೆ ಅದು ಪ್ರಭುವಿನ ಸತ್ಯ ಸಂಕಲ್ಪನಪ್ಪ, ಅಷ್ಟೇ, ಇಚ್ಛಾ ಮಾತ್ರ, ಸತ್ಯ ಸಂಕಲ್ಪ. ನೋಡಿ ಇಲ್ಲಿ ಇಚ್ಛಾ ಮಾತ್ರ ಅಂತಿದೆ. ಭಾಷೆ ಬರೆಯುವಾಗ ಇಚ್ಛಾ ಮಾತ್ರ ಅಂದ್ರೇನು? ಸತ್ಯ ಸಂಕಲ್ಪತ್ವಾತ್. ಸತ್ಯ ಸಂಕಲ್ಪ ಅಂದ್ರೇನ್ರಿ? ಅವನಿದು ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾನೆ. ಗೊತ್ತಾಯ್ತಲ್ಲ? ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ, ಮಾಡ್ತಾನೆ. ಇದು ಅದು ಸುಳ್ಳಾಗೋದಿಲ್ಲ. ಅದು ಸತ್ಯ ಸಂಕಲ್ಪದಿಂದ ಇಚ್ಛಾ ಮಾತ್ರ. ಸೋ ಕಾಮಯತ ಬಹುಸ್ಯಾಂ ಪ್ರಜಾ ಯೇತೆ, ಅವನು ಇಚ್ಛೆ ಪಟ್ಟ, ತದೇ ಈಕ್ಷತ, ಅವನು ನೋಡ್ದ, ಸೈಕ್ಷಾನ್ ಲೋಕಾನ್ ಸೈಕ್ಷಾನ್ ಸೃಜಾಯಿತಿ. ಗೊತ್ತಾಯ್ತಾ? ಇನ್ನೆಲ್ಲ ನೋಡ್ದ, ಎಲ್ಲ ಸೃಷ್ಟಿ ಮಾಡ್ತೀನಿ ಅಂತ ನೋಡ್ದ, ಎಲ್ಲ ಇದೆಯಲ್ಲ. ಸೃಷ್ಟಿ ಅಂದರೆ ಘಟವೇ ಮುಂತಾದದ್ದು ಬರಿಯ ಸಂಕಲ್ಪವೇ, ಸಂಕಲ್ಪಕ್ಕಿಂತ ಬೇರೆಯಲ್ಲ ಅಂತ ಕೆಲವರು. ನೋಡಿ ಇವಾಗ ಕುಂಬಾರ ಮಡಕೆ ಮಾಡ್ದ. ಮಡಕೆ ಮಣ್ಣಿನಲ್ಲಿ ತೋರ್ಕೊಳ್ಳೋದಕ್ಕೆ ಮುಂಚೆ ಎಲ್ಲಿ ತಿಳಿದ ಆ ಮಡಕೆ ಆಕಾರ? ಅವನ ಬುದ್ಧಿ ಒಳತಾನೆ ಇತ್ತು. ಗೊತ್ತಾ? ಅಂದರೆ ಈ ಆಕಾರ ಮಣ್ಣನ್ನು ಬಿಟ್ಟು ಇದೆ, ಅಲ್ಲಿ ಮಣ್ಣಿಂದ ಕೂಡ್ಕೊಂಡಿದೆ. ಇಲ್ಲಿ ಮಣ್ಣನ್ನು ಬಿಟ್ಟಿದೆ, ಅಲ್ಲಿ ಮಣ್ಣಿಂದ ಕೂಡ್ಕೊಂಡಿದೆ. ಗೊತ್ತಾ? ಬರೀ ಮನಸ್ಸಿನಲ್ಲೇ ಇದ್ದರೆ ಅದು ಬರೀ ಕಲ್ಪನೆನೇ. ಆದರೆ ಅಲ್ಲಿ ತೋರ್ಕೊಂಡಾಗ ಬರೀ ಕಲ್ಪನೆ ಅಲ್ಲ, ಕಲ್ಪನೆ ಜೊತೆ ಕಾರಣ ಕೂಡ್ಕೊಂಡಿದೆ. ನಿಮ್ಗೆ ಅರ್ಥವಾಯ್ತಾ? ಕಲ್ಪನೆ ಜೊತೆ ಉಪಾದಾನ ಕಾರಣ ಕೂಡಿದೆ, ಇಲ್ಲಿ ಬರೀ ಕಲ್ಪನೆ ಇದೆ. ವ್ಯತ್ಯಾಸ ಗೊತ್ತಾಯ್ತಲ್ಲ? ಇವಾಗ ಆದ್ದರಿಂದ ನಾನು ಮಡಿಕೆಯನ್ನು ಮಣ್ಣಿನ ಸಮೇತ ನೋಡಿದೆ, ಮಣ್ಣಿಗಿಂತ ಬೇರೆ ಅಂತ ನೋಡಿದೆ ಅಂತ ಇಟ್ಕೊಳ್ಳಿ, ಅವಾಗ ಬರೀ ಕಲ್ಪನೆ ತಾನೆ. ಏನಪ್ಪ ಈ ವಾಕ್ಯ ಗೊತ್ತಾಯ್ತಾ? ಭಾಷಿಕಾರ ಉದ್ದಕ್ಕೂ ಹೇಳೋದೇನೆಂದರೆ, ಅಯ್ಯ ನೀನು ಜಗತ್ತಿನ ಬಗ್ಗೆ ತಿಳ್ಕೊಳ್ತಾ ಇರೋದೇನು ಗೊತ್ತೇನೋ, ಬರೀ ಆಕಾರ ಹಿಡಿತಾ ಇದೆಯಾ, ಆದ್ದರಿಂದ ಅದು ನಿನ್ನ ಕಲ್ಪನೆ, ಅಲ್ಲಿರೋ ವಸ್ತು ಅಲ್ಲ. ಆದ್ದರಿಂದ ನೀನು ತಿಳ್ಕೊಂಡಿರೋದು ಕಲ್ಪನೆ, ಅಲ್ಲಿರೋದು ಕಲ್ಪನೆ ಅಲ್ಲ, ಅಲ್ಲಿರೋದು ವಸ್ತು.
ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ ನಿಮಗೆ? ವಸ್ತು ಅಂತ ಹೇಳಿದ್ರೆ ಆಕಾರ ಸಮೇತವಾಗಿ ಸಮೇತವಾಗಿ ಅಂತ ಹೇಳೋದಕ್ಕಿಂತನೂ ವಸ್ತು ಅಂದ್ರೆ ಆ ಬ್ರಹ್ಮವಸ್ತು ಇದೆ ಅಂತ. ಇವಾಗ ಚಿನ್ನ ಅದು ಇದು ತಗೊಳ್ಳಿ, ಬ್ರಹ್ಮವಸ್ತು ಇದೆ ಅಂತಲೇ. ಚಿನ್ನ ಒಂದೇ, ಆದರೆ ಒಂದೇ ಚಿನ್ನ ಬೇರೆ ಬೇರೆ ಆಕಾರಗಳು ನಿಂತಿದೆ. ಚಿನ್ನವೇ ಇಲ್ಲದೆ ಇಲ್ಲಿದೆ ಬೇರೆ ಬೇರೆ ಆಕಾರಗಳು. ಹೌದು ತಾನೆ? ಅಷ್ಟು ವ್ಯತ್ಯಾಸ. ಮಣ್ಣು ಅಂತ ಮೃತಿಕೇತ್ಯವ ಸತ್ಯಂ. ಅಲ್ಲಿ ಮೃತಿಕೇತ್ಯವ ಸತ್ಯಂ ಅಂದರೆ ಜ್ಞಾನಕ್ಕೆ ಸಂಬಂಧಿಸಿ ಹೇಳ್ತಾ ಇರೋದು ಅನ್ನೋದಕ್ಕಿಂತ ಅಲ್ಲಿ ವ್ಯವಹಾರಕ್ಕೆ ಸಂಬಂಧಿಸಿದ್ದು ಹೇಳ್ತಾ ಇರೋದು. ಮೃತ್ತಿಕಾಯಿತ್ಯವ ಸತ್ಯಂ ಅಂದರೆ ಮೃತ್ ಅನ್ನೋದು ಬದಲಾಯಿಸ್ತಾ ಇಲ್ಲ, ಘಟ ಅನ್ನೋದು ಬದಲಾಯಿಸ್ತಾ ಇದೆ, ಅದು ಅಸತ್ಯ. ಘಟ ಅನ್ನೋದು ಅಸತ್ಯ, ಮೃತ್ತು ಅನ್ನೋದು ಸತ್ಯ. ಯಾತಕ್ಕೆಂದರೆ ಬದಲಾಯಿಸೋದು ಅಸತ್ಯ, ಬದಲಾಯಿಸದೇ ಇರೋದು ಸತ್ಯ ಅಂತ ಹೇಳಿದೆ. ಗೊತ್ತಾಯ್ತಲ್ಲ? ಆಮೇಲೆ ಕಾಲದಿಂದಲೇ ಸೃಷ್ಟಿ ಎಂದು ಕೆಲವರು. ಗೊತ್ತಾಯ್ತಾ? ಇವಾಗ ನೋಡಿ, ಸೃಷ್ಟಿ ಅನ್ನೋದು ಕಾಲವನ್ನು ಬಿಟ್ಟಿಲ್ಲ, ಕಾಲ ಅನ್ನೋ ಸೃಷ್ಟಿಯನ್ನು ಬಿಟ್ಟಿಲ್ಲ. ಕಾಲ ಅಂದ್ರೆ ಏನು ಅಂತ ನೋಡಿ. ಕಾಲ ಅಂದರೆ ದೇಶ ಕಾಲ ನೋಡಿ. ಅವಾಗ ಬರೀ ದೇಶ ನಮಗೆ ಗೊತ್ತಾಗಲ್ಲ. ಒಂದು ವಸ್ತು ಇಟ್ಟಿದ್ರೆ ಇಲ್ಲಿದೆ ಅಂತೀವಿ, ಟೇಬಲ್ ಮೇಲಿದೆ ಅಂತೀವಿ, ಅಲ್ಲಿದ್ದರೆ ಡೆಸ್ಕ್ ಮೇಲಿದೆ ಅಂತೀವಿ. ಹೌದಲ್ವ? ಅಂದರೆ ವಸ್ತು ಹೇಳಿದ ಕೂಡಲೇ ವಸ್ತುವಿನ ಜ್ಞಾನವೂ ಆಗುತ್ತೆ, ಅದರ ಜೊತೆ ಜೊತೆ ದೇಶದ ಕಾಲವೂ ಆಗುತ್ತೆ. ಏನಪ್ಪ ಗೊತ್ತಾಗ್ತಾ ಇದೆ ನಾನು ಹೇಳಿದ್ದು? ವಸ್ತುವನ್ನು ನೋಡಿದ ಕೂಡಲೇ ವಸ್ತು ಜ್ಞಾನವೂ ಆಯಿತು, ವಸ್ತುವಿರೋ ದೇಶದ ಜ್ಞಾನವೂ ಆಯಿತು. ಗೊತ್ತಾಗ್ತಾ ಇದೆಯಾ? ಈ ದೇಶ ಆಯಿತು. ಕಾಲ ನೋಡಿ, ವಸ್ತು ಚಲಿಸ್ತು ಅಂತ ಇಟ್ಕೊಳ್ಳಿ, ಆವಾಗ ಅದರ ಚಲನೆಯೂ ಪ್ರತ್ಯಕ್ಷವಾಗಿದೆ, ಅದರ ಜೊತೆ ಜೊತೆ ಕಾಲಜ್ಞಾನವೂ ಆಗುತ್ತೆ. ಅರ್ಥ ಆಯ್ತಾ? ಇದನ್ನೇನು ಕಾರ್ಯಕಾರನ ಮುಂದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ. ಏನಾದರೂ ವ್ಯವಹಾರ ಆಗ್ತಾ ಇದ್ದರೆ ಆ ವ್ಯವಹಾರವೂ ಗೊತ್ತಾಗ್ತಾ ಹೋಗುತ್ತೆ, ಅದರ ಜೊತೆ ಕಾಲ ಅನ್ನೋದು ಗೊತ್ತಾಗುತ್ತೆ. ಸ್ಪಷ್ಟವಾಯ್ತಾ ನಿಮಗೆ? ಈ ಕಾಲ ನಮಗೆ ಗೊತ್ತಾಗೋ ಕಾಲ ಯಾವುದಿದೆಯೋ ಅದು ವ್ಯವಹಾರಕ್ಕೆ ಸಂಬಂಧಪಟ್ಟೇ ಆಗುತ್ತೆ. ಆದರೆ ಕಾಲ ಮತ್ತು ವಸ್ತು, ಕಾಲ ಮತ್ತು ಚಲನೆ, ವಸ್ತು ಮತ್ತು ದೇಶ ಬೇರೆ ಬೇರೆ ತಾನೆ. ಅರ್ಥವಾಗ್ತಾ ಇದೆಯಲ್ಲ? ವಸ್ತುಗಳು ಸೃಷ್ಟಿ ಆಗೋಕ್ಕೆ ಮುಂಚೆ ದೇಶ ಇದ್ದೇ ಇತ್ತು, ದೇಶ ಇದ್ದಿದ್ದರಿಂದಲೇ ಅಲ್ಲಿ ವಸ್ತು ಕೂತ್ಕೊಳ್ಳೋಕೆ ಸಾಧ್ಯ ಆಯಿತು. ಹೌದಾನೆ? ಹಾಗೆಯೇ ಕಾಲ ಅನ್ನೋದು ಇದ್ದಿದ್ದರಿಂದಲೇ ಅದರಲ್ಲಿ ಬೇರೆ ಬೇರೆ ಕಾಲಗಳು ತೋರ್ಕೊಳ್ಳೋಕ್ಕಾಗುತ್ತೆ. ನಾನು ಹೇಳೋ ಪಾಯಿಂಟ್ ಗೊತ್ತಾಗ್ತಾ ಇದೆಯಾ? ಕಾಲ ಅನ್ನೋದೊಂದು ಇರಬೇಕು. ಬೇರೆ ಬೇರೆ ಕಾಲಗಳು ಅನ್ನೋದು ಬರೋದು ಯಾವಾಗ ಅಂದರೆ ಏನಾದರೂ ಘಟನೆ ಆದರೆ ಬರುತ್ತೆ, ಇದಿರೋ ಬರೋಲ್ಲ. ನಾವು ಮಾಡ್ತಾ ಇರೋದು ಅದು, ಅದ್ರ ಮೇಲೆ ಗಮನ ಇಲ್ಲ. ಸರಿಯಪ್ಪ, ಇವಾಗ ಎದ್ದ ಮೇಲೆ ಮಾತಾಡ್ತಾ ಇರೋದು. ಹೌದು ಹೌದು, ಮೆಂಟಲ್. ಒಂದು ನಿಮಿಷ, ಮೆಂಟಲ್ ಕನ್ಸ್ಟ್ರಕ್ಟ್ ಅಂತ ಹೇಳ್ತೀರಲ್ರಿ. ಕನ್ಸ್ಟ್ರಕ್ಟ್ ಆಯಿತು ಅಂದ್ರೆ ಎಲ್ಲಿ? ಕಾಲದಲ್ಲಿ ತಾನೆ. ಅಲ್ಲ, ಮೆಂಟಲ್ ಕನ್ಸ್ಟ್ರಕ್ಟ್ ಅಂದರೆ ನಿಮ್ಮ ಬೆಗ್ಗಿಂಗ್ ದಿ ಕ್ವಶನ್ ಆಗುತ್ತೆ. ಮೆಂಟಲ್ ಕನ್ಸ್ಟ್ರಕ್ಷನ್ ಆಗಿರೋದು ಕಾಲದಲ್ಲೇ ತಾನೆ. ಕನ್ಸ್ಟ್ರಕ್ಟ್ ಅಂದರೆ ಸುಮ್ಮನೆ ತೋರದೆ ಅಂದರೆ ಇಲ್ಲದೆ ಇರೋ ತೋರಕ್ಕೆ ಸಾಧ್ಯವಿಲ್ಲ. ಇರೋ ವಸ್ತುವೇ ತೋರೋದು. ಅದು ಬುದ್ಧಿ ಇರಲಿಲ್ಲ, ಅದಕ್ಕೋಸ್ಕರ. ದೇಶ ತೋರ್ಬೇಕಾಗಿದ್ದರೆ ಬುದ್ಧಿ ಕೆಲಸ ಮಾಡಬೇಕು ತಾನೆ. ಅಯ್ಯೋ, ವಸ್ತು ತೋರ್ಬೇಕಾದ್ರೆ ಆವಾಗ ಜೊತೆ ಬರುತ್ತೆ. ಹಾಗೆ ಚಲನೆ ಇದ್ರೆ ಬುದ್ಧಿ ಇರಬೇಕು ತಾನೆ, ಚಲನೆ ಗೊತ್ತಾಗೋದು, ಅದ್ರ ಜೊತೆ ಕಾಲವೂ ಗೊತ್ತಾಗುತ್ತೆ. ಇದನ್ನು ಅರುಣ ಪ್ರಶ್ನದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನು ಹೇಳಿದೆ ಅರುಣ ಪ್ರಶ್ನದಲ್ಲಿ ಅಂದರೆ, ಈ ಬೇರೆ ಬೇರೆ ಕಾಲಗಳಿದೆಯಲ್ಲ, ಇದೆಲ್ರಿಗೂ ಗೊತ್ತಾಗುತ್ತೆ. ಆದರೆ ಇದಕ್ಕೆ ಆಧಾರವಾಗಿರೋ ಕಾಲ ಇದೆಯಲ್ಲ, ಅದೆಲ್ರಿಗೂ ಗೊತ್ತಾಗಲ್ಲ. ಪಟರೋ ವಿಕ್ಲಿದ ಪಿಂಗ ಏತದ್ವರ್ಣ ರಕ್ಷಣಂ ಅಂತೆಲ್ಲ ಬರುತ್ತೆ. ಯಾವುದಕ್ಕೆ ಅಂದರೆ
ನಾತ್ರ ಭುವನನ್ನ ಪೂಷಾ ನ ಪಶವಃ. ವಸ್ತುಗಳೇ ಇಲ್ಲ, ಚಲನೆ ಇಲ್ಲ, ಆದರೂ ಕಾಲ ಇತ್ತು. ಅದನ್ನು ಹೇಗೆ ತಿಳ್ಕೊಳ್ಳೋಕ್ಕಾಗುತ್ತೆ? ಪಟ ವಿಕ್ಲತ್ವ ನಿನ್ನ ಕಣ್ಣು ನೋಡು, ಇದ್ರ ಗೊತ್ತಾಗುತ್ತಾ? ಅದನ್ನು ತಿಳ್ಕೊಳ್ಳೋದಕ್ಕೆ ದಿವ್ಯ ದೃಷ್ಟಿ ಬೇಕು ಅಂತ ಹೇಳುತ್ತೆ. ಗೊತ್ತಾಗ್ತಾ ಇದೆಯಾ? ನೀವು ಅನ್ಕಾಂಪ್ರಮೈಸಿಂಗಾಗಿ ವಿಚಾರ ಮಾಡೋದು ಕಲ್ತ್ಕೊಳ್ಳಿ. ಒಂದೊಂದು ವಾಕ್ಯ ಕೇಳಿದಾಗ ನೀವು ತೃಪ್ತಿ ಪಟ್ಕೋಬಾರ್ದು. ತೃಪ್ತಿ ಪಟ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗಲ್ಲ. ಏಕದಮ್ ದೃಢವಾಗಬೇಕು ನನಗೆ, ಅಲ್ಲಿವರೆಗೂ ಬಿಡಬಾರ್ದು. ಅದಕ್ಕೋಸ್ಕರ ಏನು ಹೇಳಿದೆ, ಈ ಸಂವತ್ಸರ, ಇದು ಎಲ್ಲಾದ್ರೂ ಕಾಲ, ಈ ಕಾಲಗಳು ಸೃಷ್ಟಿಯಾಗಿರೋದು ಯಾರಿಂದ? ನನ್ನಿಂದಲೇ. ಪ್ರಜಾಪತಿ ಸೃಷ್ಟಿ ಮಾಡಿರೋದು ಇದನ್ನು. ಚಂದಗಳು ಸ್ಪಷ್ಟವಾಗಿದೆ. ದೇಶಕಾಲವನ್ನು ಸೃಷ್ಟಿ ಮಾಡಿರೋದು ಪ್ರಜಾಪತಿ. ಪ್ರಜಾಪತಿ ಸೃಷ್ಟಿ ಇದು. ನಾವು ಬರೋಕ್ಕೆ ಮುಂಚೆ ಇದ್ದದ್ದು. ಅರ್ಥವಾಗ್ತಾ ಇದೆಯಾ? ಆದರೆ ಹೇಳ್ತೀನಿ. ಇವಾಗ ಮಡಿಕೆ ದೃಷ್ಟಾಂತ ಕೊಟ್ಟು ಇಲ್ಲಿ ಬುದ್ಧಿ ಕಲ್ಪನೆ ಅಂತಂತ ಹೇಳಿದ್ನಲ್ಲ, ಇಲ್ಲಿ ಉಪಾದಾನವಿಲ್ಲ, ಅಲ್ಲಿ ಉಪಾದಾನವಿದೆ ಹೇಳಿದ್ನಲ್ಲ. ಹಾಗೇನೆ ಸ್ವಪ್ನದಲ್ಲೂ ಜಾಗೃತನಲ್ಲೂ ವ್ಯತ್ಯಾಸ ಅಂದರೆ, ಸ್ವಪ್ನದಲ್ಲಿ ಉಪಾದಾನ ಇಲ್ಲ, ಜಾಗೃತನಲ್ಲಿ ಉಪಾದಾನ ಇದೆ. ಅಂದರೆ ಇರೋ ವಸ್ತುವನ್ನು ಅನುಸರಿಸಿ ದೇಶ, ಇರೋ ಚಲನೆಯನ್ನು ಅನುಸರಿಸಿ ಕಾಲ ಗೊತ್ತಾಗ್ತಾ ಇದೆ. ಜಾಗೃತನಲ್ಲಿ ವಸ್ತುಗಳ ಸಂಬಂಧ ಇದೆ, ಅಲ್ಲಿ ವಸ್ತುಗಳ ಸಂಬಂಧ ಇಲ್ಲ. ಆದ್ದರಿಂದ ಏನಾಗುತ್ತೆ ಅಂದರೆ, ಸುಮ್ಮನೆ ಜ್ಞಾಪಕ ಮಾಡ್ಕೊಂಡು ಏನಂದ್ರೆ ಅದು ಬರ್ತಾ ಇರುತ್ತೆ. ಅಂದರೆ ಸ್ವಪ್ನದಲ್ಲಿ ಇರೋ ಕಾಲ ಕಲ್ಪನೆ ಅಂದರೆ ನಾವು ಮಾಡ್ಕೊಂಡಿರೋದು ಅಂತಲ್ಲ, ನಾವು ಇಲ್ಲಿ ಪಡ್ಕೊಂಡಿರೋ ಜ್ಞಾನದ ಸ್ಮೃತಿ. ಅದು ಯದ್ವಾ ತದ್ವಾ ಕಾಣಿಸ್ಕೊಂಡು ಹೋಗುತ್ತೆ. ಯದ್ವಾ ತದ್ವಾ ಅನ್ನೋದು ಯಾತಿಕೆ ಅಂತ ಆಮೇಲೆ ನೋಡೋಣ. ಆರ್ಡ್ರಿಲ್ಲ. ಕಾರ್ತ್ಸ್ಯ ಅಂತರದಕ್ಕೆ. ಕಾರ್ತ್ಸ್ಯ ಅಂದ್ರೇನೋ ದೇಶ ಕಾಲ ನಿಮಿತ್ತಗಳ ಸಂಬಂಧ ಇಲ್ಲ. ನೀವೇನು ನೋಡಿ, ಅದನ್ನೇ ಇಲ್ಲಿ ಹಿಂದೆ ಹೇಳಿರೋದು. ಒಂದೊಂದು ಹೇಳ್ತಾ ಹೋದರೆ ತುಂಬ ಸಮಯ ಹಿಡಿಸುತ್ತೆ. ಏನು ಹೇಳಿದ್ರು ಅಂದರೆ, ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಆವಾಗಲೇ ಹೇಳಿದ್ನಲ್ಲ, ಜಾಗೃತನಲ್ಲಾದರೆ ಹಾರ್ನ್ ಮಾಡಿದ್ರೆ ಈ ಕಡೆ ಬರ್ತೀವಿ, ಕಂಟ್ರೋಲ್ ಇದೆ. ಅಲ್ಲಿ ಕಂಟ್ರೋಲ್ ಇಲ್ಲ. ಒಂದು ಸ್ಮೃತಿ ಬಂತು, ಕೃಷ್ಣ ಜ್ಞಾಪಕ ಬಂತು, ಆಮೇಲೆ ಬೆಣ್ಣೆ ಜ್ಞಾಪಕ ಬಂತು, ಆಮೇಲೆ ಬೆಣ್ಣೆ ಮಾರ್ತಾ ಕಪ್ಪುಗೊಬ್ಬರು ಕೂತಿದ್ರು ಅಲ್ಲಿ, ಅವ್ರ ಜ್ಞಾಪಕ ಬಂತು, ಆಮೇಲೆ ಇನ್ಯಾವುದೋ ಅವ್ರ ಮನೆ ಹತ್ರ ನಾಯಿ ಜ್ಞಾಪಕ ಬಂತು. ಬರ್ತಾ ಇಲ್ವಾ? ಒಂದಕ್ಕೊಂದಕ್ಕೆ ಸಂಬಂಧ ಇದೆಯಾ? ಅಲ್ಲಿಗೆ ಸ್ಮೃತಿ ಏನಕ್ಕೆ ಅನ್ಕೋ ಗಂಟೆ ಹಾಕೊಂಡು ಏನೇನೋ ಬರ್ತಾ ಇರ್ತಲ್ಲ, ಬರೀ ಸ್ಮೃತಿನೇ, ಕಂಟ್ರೋಲ್ ಇಲ್ಲ. ಗೊತ್ತಾಯ್ತಲ್ವಾ? ಆದ್ದರಿಂದ ಕಾಲದ ಸ್ಮೃತಿ ಅಲ್ಲಿ ಕೆಲಸ ಮಾಡೋದು. ಇಲ್ಲಿ ಕಾಲವೇ ಇದೆ, ಇಲ್ಲಿ ವಸ್ತುವೇ ಇದೆ, ಅಲ್ಲಿ ವಸ್ತುವಿನ ಸ್ಮೃತಿ ಇರುತ್ತೆ. ನೋಡಿ, ಇಲ್ಲಿ ವಸ್ತುವನ್ನು ಅನುಸರಿಸಿ ಬುದ್ಧಿ ಉಂಟಾಗುತ್ತೆ, ಅಲ್ಲಿ ಬುದ್ಧಿಯನ್ನು ಅನುಸರಿಸಿ ವಸ್ತು ಉಂಟಾಗುತ್ತೆ. ಗೊತ್ತಾಗ್ತಾ ಇದೆ ನಿಮಗೆ? ನಮ್ಮ ಬುದ್ಧಿನಲ್ಲಿ ಅಂದರೆ ಅದು ಕಾಣಿಸುತ್ತೆ, ಇಲ್ಲಿ ಏನಿದೆ ಅದನ್ನು ನಾವು ತಿಳ್ಕೊತೀವಿ. ವ್ಯತ್ಯಾಸ ಇಲ್ವೇ? ಅಷ್ಟೇ. ಗೊತ್ತಾಯ್ತಲ್ಲ? ಕಾಲಾತ್ ಪ್ರಸೂತಿಂ ಭೂತಾನಾಂ ಮನ್ಯಂತೆ ಕಾಲಚಿಂತಕಾಃ ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಕ್ರೀಡಾರ್ಥಮಿತಿ ಚಾಪರೆ ದೇವಸ್ಯೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾ ಸ್ಪೃಹಃ. ಭೋಗಾರ್ಥಂ ಸೃಷ್ಟಿರಿತ್ಯನ್ಯೇ ಶಾಸ್ತ್ರದಲ್ಲೇ ಬರುತ್ತಿದೋ, ಬ್ರಹ್ಮಸೂತ್ರಗಳದೆಲ್ಲ ಇದೆ. ಏನದು? ಈ ಸೃಷ್ಟಿ ಯಾಕಾಯಿತು ಅಂದರೆ ಜೀವರುಗಳ ಕರ್ಮಫಲ ಭೋಗಕ್ಕಾಗಿ ಸೃಷ್ಟಿ ಮಾಡಿದ. ಅದಕ್ಕೆ ಜೀವರ ಕರ್ಮದ ಭೋಗದ ಸಲುವಾಗಿ ಅವನು ಸೃಷ್ಟಿ ಮಾಡಿದ್ರೆ ತಾನೆ ನಂಗೆ ಕರ್ಮಫಲ ಸಿಕ್ಕೋದು. ಆದ್ದರಿಂದ ಭೋಗಾರ್ಥಂ ಸೃಷ್ಟಿರ್ತನ್ಯ ಅದು ಬರುತ್ತೆ. ಕ್ರೀಡಾರ್ಥಂ ಇದು ಚಾಪರೆ, ಕ್ರೀಡೆಗೋಸ್ಕರ ಮಾಡ್ತಾರೆ. ನೋಡಿ ಹೇಳ್ತೀನಿ, ಇವಾಗ ಈ ಉತ್ತರಗಳೆಲ್ಲ ಕೊಟ್ಟಾಗ ಎಂತೆಂಥ ಪ್ರಶ್ನೆ ಕೇಳ್ತಾರಂತೆ. ಇವಾಗ
ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಹಾಗೆ ನಿನ್ನ ಆಟಕ್ಕೋಸ್ಕರ ಮಾಡ್ತಾ ನಾವು ಸಾಯ್ತಾ ಇದ್ದೀವಲ್ಲ. ಬರ್ತಾ ಇಲ್ಲ ಈ ಪ್ರಶ್ನೆಗಳು ನೋಡಿ. ಈ ಪ್ರಶ್ನೆ ಉತ್ತರ ಇದೆಯಲ್ಲ, ಆ ಸ್ಥಾನವನ್ನು ಸರಿಯಾಗಿ ಗಮನಿಸಬೇಕು. ಇವಾಗಿಲ್ಲಿ ಅಲ್ಲೇನು ಹೇಳಿರೋದು, ಕ್ರೀಡಾರ್ಥಂ ಅಂತ ಇದೆ. ಕ್ರೀಡಾರ್ಥಂ ಅಂತ ಯಾತಿಗೆ ಬಂತು ಉತ್ತರ? ಅವನು ಕೇಳ್ದ, ನೋಡಿ ಇರೋದು ಬ್ರಹ್ಮ ಒಂದೇ ಗೊತ್ತಾಯ್ತಾ, ಅದು ಇನ್ನೊಂದಂತ ಇಲ್ವೇ ಇಲ್ಲ, ಅದನ್ನ ಈ ವ್ಯವಹಾರ ಹೇಗೆ ನಡೆಯುತ್ತೆ ಅಂತ ಕೇಳ್ತಾನೆ. ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆ ಮಟ್ಟದಲ್ಲೇ ಉತ್ತರ ಕೊಡಬೇಕು. ಇವಾಗ ಇದೊಂದು ಆಕ್ಷೇಪ ಮಾಡಿದ್ದಾನೆ. ನೋಡಪ್ಪ, ಒಬ್ಬರೇ ಇದ್ರೂ ಕ್ರೀಡಾರ್ಥ ಆಗುತ್ತೆ. ಒಬ್ಬರೇ ಎತ್ಕೊಂಡು ಕ್ರಾಸ್ ವರ್ಡ್ ಪಜಲ್ ಕ್ರಾಸ್ ಇದು ಮಾಡ್ತಾರೋ ಇಲ್ಲ, ಅದೊಂದು ಕ್ರೀಡೆ ತಾನೆ, ಅವನೊಬ್ಬನೇ ಇದ್ದಾನೆ, ಆಗ್ಬೋದಲ್ಲ ಅಂದರು. ಇವಾಗ ನಾವು ಹೀಗೆ ತಿಳ್ಕೊಬಾರ್ದು, ಆದ್ದರಿಂದ ಅವನು ಆಟ ಆಡ್ತಾ ಇದ್ದಾನೆ ಅಂತ ತಿಳ್ಕೊಬಾರ್ದು. ಆ ಸಂದರ್ಭದಲ್ಲಿ ಕೇಳಿರೋದಕ್ಕೆ ಈ ಉತ್ತರ. ಅರ್ಥ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇ ಸೃಷ್ಟಿ ಅಂತ ಹೇಳಿದ ಕೂಡಲೇ ಎಲ್ಲ ಕಡೆನೂ ಏನೇನು ಪ್ರಶ್ನೆ ಹುಟ್ಟುತ್ತೆ, ಯಾವ್ಯಾವ ಪ್ರಶ್ನೆಗೆ ಏನೇನು ಉತ್ತರ ಕೊಟ್ಟಿದ್ದಾರೆ, ಅಲ್ಲಿ ಹಾಕಿ ಕೊಟ್ಟಿದ್ದಾರೆ, ಇಲ್ಲಿ ಹೋಗಿ ಕೊಟ್ಟಿದ್ದಾರೆ, ಹೊಂದಾಣಿಕೆ ಹೇಗಾಗುತ್ತೆ ಗೊತ್ತಾಗ್ತಾ ಇದೆಯಾ? ಇದನ್ನೆಲ್ಲ ಸೇರಿಸ್ತಾನೆ ಅಧ್ಯಯನ ಮಾಡ್ಬೇಕು ನಾವು. ಸುಮ್ಮನೆ ಒಂದೊಂದು ವಾಕ್ಯ ಇಟ್ಕೊಂಡು ಹೋಗಿ ಕನ್ಕ್ಲೂಷನ್ ಬಂದ್ಬಿಟ್ರೆ ಯಾವುದೋ ಆಗೋಗುತ್ತೆ. ಅಥವಾ ಭೋಗಾರ್ಥಂ ಕ್ರಿಯಾಂಚ ಅನ್ಯ ಸೃಷ್ಟಿಮನ್ಯಂತೆ, ಅಲ್ಲೇ ಬರುತ್ತೆ, ಬ್ರಹ್ಮಸೂತ್ರಗಳಿದೆ. ಹೌದಾ? ಈ ಕ್ರೀಡಾರ್ಥ ಅಂತ ಹೇಳಿದ ಮೇಲೆ ವೈಷಮ್ಯೈರ್ಗೃಣ್ಯ ಬರುತ್ತೆ. ವೈಷಮ್ಯೈರ್ಗೃಣ್ಯ ಅಂದ್ರೇನು ಅಂದರೆ, ಇಲ್ಲ ಜೀವರು ಕರ್ಮಫಲಕ್ಕೆ ಹೋಗೋಕ್ಕಾಗಿದೆ, ಅವನಿಗೆ ದ್ವೇಷ ಇದೆ, ಪಕ್ಷಪಾತ ಇಂದಾಗ ಹೋಗ್ತಲ್ಲ, ಒಬ್ಬೊಬ್ಬರು ಒಂಥರ ಇಟ್ಟಿದ್ದಾನಲ್ಲ, ಹೇಗಿಟ್ಟಿದ್ದಾನೆ, ಅದು ಅವನು ತಪ್ಪಲ್ಲ, ಅವ್ರವ್ರ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾ ಇದ್ದಾನೆ. ಅಂದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಆಮೇಲೆ ಈ ಎರಡು ಪಕ್ಷಗಳನ್ನು ದೋಷವನ್ನು ಹೇಳೋದಕ್ಕೆ ಇದು ದೇವನ ಸ್ವಭಾವವು ಎಂದಿದೆ. ಉತ್ತರ ಕೊಟ್ಬಿಟ್ರು. ಉತ್ತರ ಕೊಟ್ಟ ಮೇಲೆ ಹೀಗೆ ಕ್ರಾಸ್ ಕ್ವಶನ್ ಬಂತಲ್ಲ, ಆವಾಗ ಒಂದು ಸ್ವಲ್ಪ ಲೆವೆಲ್ ಆಯಿತು. ಲೆವೆಲ್ ಹೆಚ್ಚು ಮಾಡು, ನೋಡ್ರಿ ಅಷ್ಟೆಲ್ಲ ಬಡ್ರಿ, ಅದವ್ರ ಸ್ವಭಾವ. ಇದು ಸರಿಯಾಗಿ ಅಂತಿಮವಾದ ಉತ್ತರ. ಇದು ಏನು ಅಂತಿಮವಾದ ಉತ್ತರ ಅಂದರೆ ನೋಡಿ, ಇವಾಗ ಅವನ ಸ್ವಭಾವದಿಂದ ಸೃಷ್ಟಿ ಆಗ್ತಾ ಇದೆ. ಸ್ವಭಾವ ಅಂತ ಹೇಳಿದ್ಮೇಲೆ ಅದಕ್ಕೆ ನೀವು ಕಾರಣ ಕೇಳೋ ಹಾಗಿಲ್ಲ. ಇವಾಗ ಅದರ ಸ್ವಭಾವದಿಂದ ನೀರು ತಣ್ಣಗಿದೆ ಅಂತ ಹೇಳಿಬಿಟ್ರೆ ಅದ್ಯಾಕದು ಅಂತ ಯಾರಾದರೂ ಕೇಳ್ತಾರೇನಪ್ಪ? ಯಾವ ಸೈಂಟಿಸ್ಟು ಕೇಳಲ್ಲ. ಅದರ ಸ್ವಭಾವ ಗೊತ್ತಾಯ್ತಾ? ಹಾಲು ಬೆಳಗ್ಗೆ ಯಾತಕ್ಕಿದೆ? ಅದ್ರ ಸ್ವಭಾವ. ಕೆಳಮಟ್ಟದ ಅರ್ಥದಲ್ಲಿ ಸ್ವಭಾವ ಅಂದ್ರೆ ರಿಪೀಟೆಡ್ ಎಫರ್ಟ್ ಆ ಕ್ರಿಸ್ಟಲೈಸ್ ಆಗ್ಬಿಟ್ಟು ಅವನ ಸ್ವಭಾವ ಹಂಗಾಗ್ಬಿಡುತ್ತೆ. ಅವನ ಕೋಪ ಬೆಳೆಸ್ಕೊಂಡು 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 ಕೋಪವೇ ಅವನ ಸ್ವಭಾವ ಆಗ್ಬಿಟ್ಟಿದೆ ಅನ್ನೋ ಅರ್ಥದಲ್ಲ. ಹೌದು, ಅರ್ಥದಲ್ಲ. ಅರ್ಥದಲ್ಲಿ ಅಂದರೆ ಇದು ಇಟ್ ಈಸ್ ಇನ್ಹರೆಂಟ್ ನೇಚರ್. It is inherent nature of the thing, whatever it is. It cannot be separated. It cannot be separated. ಗೊತ್ತಾಯ್ತಲ್ವಾ? ಆದ್ದರಿಂದ ಸ್ವಭಾವ ಅಥವಾ ದೇವನ ಸ್ವಭಾವವೆಂಬ ಪಕ್ಷವನ್ನು ಆಚರಿಸಿ ಮೇಲೆ ಹೇಳಿರುವ ಮಿಕ್ಕಿ ಎಲ್ಲ ಪಕ್ಷಗಳನ್ನು ಆಪ್ತಕಾಮರಿಗೆ ಇಚ್ಛೆಯೇನು ಎಂದು ಖಂಡಿಸಿದೆ. ಅವನು ಇಚ್ಛಾಪಟ್ಟ ಅಂತ ಹೇಳಿದ್ರೆ ಅದೇ ಪ್ರಶ್ನೆ ಬರುತ್ತೆ, ಏನ್ರಿ ಅವನು ಯಾವಾಗಲೂ ಆನಂದ ಸ್ವರೂಪದಲ್ಲಿರೋನು, ಅವನ ಇಚ್ಛೆ ಯಾಕ್ರಿ ಪಡಬೇಕು? ಬರ್ತಾ ಇಲ್ಲ ಪ್ರಶ್ನೆ. ಗೊತ್ತಾಗ್ತಾ ಇದ್ದೇನಪ್ಪ? ಇದು ಕೇವಲ ವೇದಾಂತದಲ್ಲಿ ಹೀಗಾಗುತ್ತೆ ಅಂತ ತಿಳ್ಕೊಬೇಡಿ. ಪ್ರತಿಯೊಂದು ಶಾಸ್ತ್ರದಲ್ಲೂ ಹೀಗೆ. ಆ ಸಂದರ್ಭಕ್ಕೆ ಒಂದು ಉತ್ತರ ಕೊಡ್ತೀವಿ.
ಅದು ಸರಿಯಾಗಿರುತ್ತೆ ಆ ಸಂದರ್ಭಕ್ಕೆ. ಇನ್ನೊಂದು ಸಂದರ್ಭ ವಿಸ್ತಾರ ಮಾಡಿ ಕೇಳಿದ್ರೆ ಇನ್ನೊಂದು ಉತ್ತರ ಬರುತ್ತೆ. ಇದು ನೀವು ಚಿಂತನೆ ಮಾಡೋದರ ಕ್ರಮ ಮತ್ತು ಪ್ರಶ್ನೋತ್ತರಗಳು ಕೇಳುವಾಗ ಇದನ್ನು ಗಮನಿಸ್ಕೊಂಡೇ ಹೇಳಬೇಕಾಗುತ್ತೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇವಾಗೇನೋ ಈ ಸಂದರ್ಭ ಆ ಸಂದರ್ಭ ಅಂತ ನೋಡಲಿಲ್ಲ, ಎಲ್ಲ ಸೇರಿಸ್ಬಿಡ್ತು. ಎಲ್ಲ ಸೇರಿಸಿ ಈ ಬ್ರಹ್ಮ ಯಾತಕ್ಕೆ ಸೃಷ್ಟಿ ಮಾಡ್ತಾ ಇದೆ ಅಂದರೆ ಅದರ ಸ್ವಭಾವ. ಅದಕ್ಕೇನು ಅಪೂರ್ಣತ್ವ ಇಲ್ಲ. ಅಪೂರ್ಣತ್ವ ಇಲ್ಲ, ಏನಿಲ್ಲ, ಅದರ ಸ್ವಭಾವ, ಸ್ವಭಾವದಿಂದ ತೋರ್ಕೊಳ್ಳುತ್ತೆ. ಸ್ವಭಾವ ಅಂದ್ರೆ ಸ್ವರೂಪ ಆಗುತ್ತಾ? ಸ್ವಭಾವ ಅಂದರೆ ಸ್ವರೂಪವೇ. ಸ್ವಭಾವ ಅಂದರೆ ಸ್ವರೂಪ ಅಂದರೆ ಅದರ ಇನ್ಹೆರೆಂಟ್ ನೇಚರ್. ಆಯ್ತಾ? ಅದೇನು ಸ್ವಭಾವ. ಹಗ್ಗವೇ ಮುಂತಾದವುಗಳು ಹಾವು ಮುಂತಾದ ರೂಪದಲ್ಲಿ ತೋರುವುದಕ್ಕೆ ಅವಿದ್ಯಾ ಸ್ವಭಾವವನ್ನು ಬಿಟ್ಟರೆ ಯಾವ ಕಾರಣವನ್ನು ಹೇಳೋದಕ್ಕಾಗುವುದೇ ಇಲ್ಲ. ನೋಡಿ, ಇವಾಗ ಆ ಸ್ವಭಾವ ಆಗೋದಕ್ಕೆ ಏನು ಕಾರಣ? ಆ ಸ್ವಭಾವ ಅಂದರೆ ಆ ಸ್ವಭಾವ ಕೆಲಸ ಮಾಡೋದಕ್ಕೆ ಏನು ಕಾರಣ? ಹೇತು ಏನಾದರೂ ಇರಬೇಕಲ್ಲ, ಅದನ್ನು ಏನಾದರೂ ಪ್ರಯೋಜನವಾಗಬೇಕಲ್ಲ. ಯಾತಕ್ಕಾಯ್ತು? ಇವಾಗ ನೋಡಿ, ವಾಪಸ್ ಬರ್ಬೋದು. ಸ್ವಭಾವದಿಂದ ಹಾಗಾಗಿದ್ದರೆ ಏನು ಅದರಿಂದ ಪ್ರಯೋಜನವೇ ಇಲ್ಲರಿ, ಸುಮ್ಮನೆ ಸ್ವಭಾವದಿಂದ ಮಾಡ್ತಾ ಇದ್ದಾನೆ ಅಷ್ಟೇ. ಅಂದರೆ ಎಂಥದ್ದು ಸ್ವಭಾವ ರೀ ಈ ಪರಮಾತ್ಮನಿಗೆ? ಏನು ಉಪ್ಪು ಹುಳಿ ಖಾರ ಒಂದು ಇಲ್ಲ, ಏನೇನೋ ಮಾಡ್ತಾ ಇದ್ದಾನೆ ಅಂದ್ರೆ ಏನು ಅರ್ಥ ಅದಕ್ಕೆ ಅಂತ ಕೇಳ್ತಾರೋ ಇಲ್ವಾ? ಆದ್ದರಿಂದ ಸ್ವಭಾವದಿಂದಲೂ ಒಂದು ಪ್ರಯೋಜನ ತೋರಿಸ್ಬೇಕು. ಅದೇನದು ಅಂದರೆ ಅವಿದ್ಯೆಯಿಂದ ಇವರು ತೋರ್ಕೊಂಡಿದ್ದಾರಲ್ಲ, ಅವಾಗ ಅವನ ಸ್ವಭಾವದಿಂದ ಎಲ್ರಿಗೂ ತೃಪ್ತಿ ಮಾಡ್ತಾ ಇದ್ದಾನೆ. ನಿಮ್ಮ ಕರ್ಮವನ್ನು ನೀವು ಅನುಭವಿಸಿ ಅಂತ ಸ್ವಭಾವದಿಂದ ಮಾಡ್ತಾನೆ. ಆಯ್ತಾ? ಹಗ್ಗವೇ ಮುಂತಾದವುಗಳು ಹಾವು ಮುಂತಾದ ರೂಪದಲ್ಲಿ ತೋರೋದಕ್ಕೆ ಅವಿದ್ಯಾ ಸ್ವಭಾವ ಇದೆ. ಜೀವನದ ಸ್ವಭಾವ ಅವಿದ್ಯ, ಪರಮಾತ್ಮನ ಸ್ವಭಾವ ಮಾಯಾ. ಆ ಮಾಯಾ ಅದು ಪ್ರೋಗ್ರಾಮ್, ಅದಾಗ್ತಾ ಇರುತ್ತೆ. ಅದು ಆ ಪ್ರೋಗ್ರಾಮ್ಗೆ ನಮ್ಮ ಈ ಅವಿದ್ಯಾ ಸ್ವಭಾವ ಪ್ರೋಗ್ರಾಮ್ ಲಿಂಕ್ ಆಗಿದೆ. ಅದನ್ನು ನೋಡ್ಕೊಂಡು ಅದು ಸುಮ್ಮನೆ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಷ್ಟೇ. ಸ್ವಭಾವ ಯಾವಾಗಲೂ ಇರುತ್ತೆ ಅಂತಂದ್ರೆ ಜೀವನಿಗೆ ಅವಿದ್ಯಾ ಹೊರಟೋಗುತ್ತಲ್ಲ. ಜೀವನಿಗೆ ಅವಿದ್ಯಾ ಸ್ವಭಾವ ಅಂದ್ಬಿಟ್ರೆ ಅದು ನೇಚರ್ ಹೊರಟೋಗುತ್ತಲ್ಲ. ಒಬ್ಬನಿಗೆ ಹೋಗ್ಬೋದು, ಎಲ್ರಿಗೂ ಏಕಕಾಲದಲ್ಲಿ ಹೋಗುತ್ತೆ. ನನಗೆ ಹೋದರೆ ತಿರ್ಗಿ ನನಗೆ ಮುಕ್ತಿ, ಆಮೇಲೆ ಜಗತ್ತು. ಇನ್ನೊಬ್ಬರು ಹೋದರೆ ಅವ್ರಿಗೆ ಮುಕ್ತಿ. ಆದರೆ ಪ್ರಜೆಗಳು ಅನಂತವಾಗಿದ್ದಾರೆ, ಅದನ್ನು ಅವಿದ್ಯಾ ಸ್ವಭಾವ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಆದ್ದರಿಂದಲೇ ಶಂಕರೋತ್ಪಾದರ ಅಧ್ಯಾಸ ಭಾಷೆಯಲ್ಲಿ ಏನು ಹೇಳಿದ್ದಾರೆ? ಅನಾದಿರ ಅನಂತೋ ನೈಸರ್ಗಿಕೋ ಧ್ಯಾಸ ಅಂತ ಹೇಳಿದ್ದಾರೆ. ಅನಾದಿ ಅನಂತ ಅಂತ ಹೇಳಿದಾರೋ ಇಲ್ವಾ? ಯಾವಾಗಲೂ ಇರ್ತದೆ. ಗೊತ್ತಾಯ್ತಲ್ವಾ? ಇವಾಗ ಏನಾಯಿತು? ಸ್ವಭಾವ ಅಂತ ಹೇಳಿದ್ಮೇಲೆ ಅವಿದ್ಯಾ ಅನ್ನೋದನ್ನ ಇವಾಗ ನನ್ನ ವಿದ್ಯಾ ಅಂತ ಇಟ್ಕೊಳ್ಳೋದ್ರ ಬದಲು ಯಾವಾಗಲೂ ಇರ್ತಕ್ಕಂಥ ಒಬ್ಬರಲ್ಲೊಬ್ಬರು ಜೀವರು ಇದ್ದೇ ಇರ್ತಾರೆ. ಆದ್ದರಿಂದ ಅವಿದ್ಯಾ ಅಂತ ಮಟ್ಟಿಗೆ ಮಾತಾಡ್ತೀನಿ. ಅವಿದ್ಯಾ ಸ್ವಭಾವಕ್ಕೂ ಇದಕ್ಕೂ ಲಿಂಕು. ಇದು ಏನೇನೇನೇನು ಕುಣಿತಾ ಇದ್ದರೆ ಅದಕ್ಕೆ ಸರಿಯಾಗದ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಆಗ್ತಾ ಇರೋದು ಪರಮಾತ್ಮನ ಸ್ವಭಾವ. ಆಯ್ತಲ್ಲ? ಇವಾಗ ಎಲ್ಲ ಪ್ರಶ್ನೆಗಳು ಒಟ್ಟಿಗೆ ಉತ್ತರ ಬಂತು. ಪರಮಾತ್ಮ ಕುಣಿತಾ ಇಲ್ಲ, ಅಲ್ಲ, ಕುಣಿತಾ ಇರೋದು ಯಾವುದು? ಪ್ರಕೃತಿ. ಅವನೇನು ಮಾಡ್ತಾ ಇಲ್ಲ. ಇವಾಗ ನೋಡಿ, ನೀವು ಹೀಟ್ರ್ ಅದು ವರ್ಕ್ ಆಗ್ತಾ ಇರುತ್ತೆ, ಆಟೋಮ್ಯಾಟಿಕ್ಕಾಗಿ ಸ್ವಿಚ್ ಇಡ್ತಾನೆ, ಥರ್ಮೋಸ್ಟಾಟ್ ಇಟ್ಬಿಡ್ತಾನೆ. ಹೌದು ತಾನೆ? ಅವಾಗ ಏನಾಗುತ್ತೆ ಅಂದರೆ ನನ್ನ ಅವಿದ್ಯೆಯ ಅಗತ್ಯಗಳಿಗೋಸ್ಕರ ಎಲೆಕ್ಟ್ರಿಕ್ ಪವರ್ ಏನು ಮಾಡ್ತಾ ಇದೆ? ಕೆಲಸ ಮಾಡ್ತಾ ಇದೆ. ನನ್ನ ವಿದ್ಯೆಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದೆ. ಹೌದಲ್ಲೋ? ಹೀಟ್ ಆಗುತ್ತೆ, ಕೂಲ್ ಆಗುತ್ತೆ, ಯಾವಾಗ ತನಗಬೇಕು ಆವಾಗ ತನಗಾಗುತ್ತೆ. ಇನ್ನೂ ಕನೆಕ್ಟ್ ಮಾಡಿ ಅಲ್ಲಿ ಟೆಂಪರೇಚರ್ ಇಲ್ಲ, ತನ್ಪಾಟಿಗೆ ಆಗುತ್ತೆ. ನಾನು ಸ್ವಿಚ್ ಕೂಡ ಆನ್ ಮಾಡಬೇಕಾದಿಲ್ಲ. ಇಷ್ಟೆಲ್ಲ ಆಗ್ತಾ ಇದೆ. ಎಲೆಕ್ಟ್ರಿಕ್ ಪವರ್ ಏನು ಮಾಡ್ತಾ ಇದೆ?
ಉಪಾಧಿ ಸಂಬಂಧದಿಂದ ಕೆಲಸ ಮಾಡ್ತಾ ಇದೆ ಬೇರೆ ಬೇರೆಯಾಗಿ. ಅದು ಒಂದೇ ಇರೋದು. ಮಾಯ ಸೃಷ್ಟಿಯಾಗಿಲ್ಲ. ಮಾಯ ಅವನ ಶಕ್ತಿ, ಅವನ ಶಕ್ತಿ ಅದು, ಅವನಿಗಿಂತ ಬೇರೆ ಅಲ್ಲ. ಗೊತ್ತಾಯ್ತಲ್ಲ? ಇಲ್ಲಿ ನಿಲ್ಸ್ಕೊಳ್ಳ. ನಾಳೆ ತ್ವರಿ ಮಾತ್ರ ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನಿ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ.